ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಧರ್ಮ ಭಾರತ ಧರ್ಮ, ನನ್ನ ಕುಲ ಕನ್ನಡ ಕುಲ, ನನ್ನ ಗೋತ್ರ ಬಸವ ಗೋತ್ರ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಯಾಗ ಸೇವಾಯಾಗ, ನನ್ನ ಯೋಗ ಕಾಯಕ ಯೋಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ವೇದಿಕೆ ವಿವೇಕ ವೇದಿಕೆ, ನನ್ನ ಬಾವುಟ ಪ್ರೇಮ ಬಾವುಟ, ನನ್ನ ಜೈಕಾರ ಶ್ರೀ ಗುರು ಮಾನವೀಯತೆಯ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಮೃತ್ಯುಂಜಯೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡಿ, ಹಾಲ್ಕೇರಿ ಮಹಾಮಠದ ಪೀಠ ಪರಂಪರೆ ಎಲ್ಲ ತಪಸ್ವಿ ಪರಮ ಪೂಜ್ಯರನ್ನು ಸ್ಮರಣೆಯನ್ನು ಮಾಡ್ತಾ, ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಅವರ ಸಂಕಲ್ಪದ ಮೇರೆಗೆ ಹಮ್ಮಿಕೊಂಡಿರುವಂಥ ಗದಗ ಮಹಾನಗರದಲ್ಲಿ ಬಸವ ಪುರಾಣ, ಈ ಪುರಾಣ ಮಹೋತ್ಸವವನ್ನು ಇಲ್ಲಿ ಹಚ್ಚುವುದಕ್ಕೆ ಕಾರಣೀಭೂತರಾಗಿರುವಂಥವರು ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಚಿಂತನೆಗಳನ್ನು ಇಟ್ಟುಕೊಂಡು ಸಮಾಜವನ್ನು ಮುನ್ನಡೆಸ್ತಾ ಇರುವಂಥ ಹಲವಾರು ಮಠಗಳ ಒಡೆಯರು, ಹಂಪಿ, ಹೊಸಪೇಟೆ, ಬಳ್ಳಾರಿ, ಹಾಲ್ಕೇರಿ ಮಹಾಮಠಗಳ ಒಡೆಯರಾಗಿರುವಂಥ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿಯವರ ಶ್ರೀಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆಯ ಮೇಲೆ ದರೂರು ಕೊಟ್ಟೂರು ಸ್ವಾಮಿ ಮಠದ ಪರಮ ಪೂಜ್ಯರಾದ ಶ್ರೀಮಣಿಪ್ರ ಕೊಟ್ಟೂರೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಎಲ್ಲ ಶಾಖಾ ಮಠಗಳ ಪರಮ ಪೂಜ್ಯರಾದಂಥ ಪರಮ ಪೂಜ್ಯರಿಗೆ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ, ನಾದ ನಿನಾದ ಸುನಾದಗಳ ಮೂಲಕ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂಥ ಯಾವತ್ತೂ ಸಂಗೀತ ಕಲಾ ಬಳಗಕ್ಕೆ ಶರಣುಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಸಮಯಕ್ಕೆ ಸರಿಯಾಗಿ ಭಾಳಷ್ಟು ಹಳ್ಳಿಗಳಿಂದ ಇವತ್ತಿನ ದಿವಸ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ನಮ್ಮ ಜೀವನದಲ್ಲಿ ಹಸಿದೊಳಗೆ ಹಣ್ಣು ಕೊಡೋರದ, ಹಸಿದಾಗ ಹಣ್ಣು ಕೊಡ್ತಾರೆ. ಅವ್ರ ಹತ್ತಿ ಭಾಳ ಚಲೋ ಹಣ್ಣು ಕೊಡಾಕತ್ತಾಳ ಅಳಿಯಾಗ ಅಂತಂದ್ರೆ ಮುಂದೆ ಹೆಣ್ಣು ಕೊಡು ತಯಾರಾಗದಾಳ ಅಂತ ತಿಳ್ಕೊಬೇಕು ನೀವು. ಹಣ್ಣು ಪ್ರೀತಿಯಿಂದ ಕೊಡಾಕತ್ತಾಳ ಅಂತಂದ್ರೆ ಮುಂದೆ ಹೆಣ್ಣು ಕೊಡು ತಯಾರಾಗದಾಳ ಅಂತ ತಿಳ್ಕೊಳ್ಬೇಕು. ಹಸಿದಾಗ ಹಣ್ಣು ಕೊಡೋರದಾರ. ಒಂದಿಷ್ಟು ಬಾಲ್ಯದೊಳಗೆ ಹಣ್ಣ, ವಯಸ್ಸಿಗೆ ಬಂದಾಗ ಹೆಣ್ಣು ಕೊಡೋರದಾರ. ಬಾಲ್ಯದೊಳಗೆ ಹಣ್ಣು ಕೊಡೋರದಾರ, ಯೌವನದೊಳಗೆ ಹೆಣ್ಣು ಕೊಡೋರದಾರ, ವೃದ್ಧಾಪ್ಯದೊಳಗೆ ನಿನಗೆ ಬೇಕಾದ್ರೆ ಖರ್ಚಿಗೆ ಒಂದಿಷ್ಟು ಹೊನ್ನು ಕೊಡೋರದಾರ. ಏನು ಕೊಡೋರದಾರ? ಹೊನ್ನು ಕೊಡೋರದಾರ. ಹಣ್ಣು ಕೊಡೋರದಾರ, ಹೆಣ್ಣು ಕೊಡೋರದಾರ, ಹೊನ್ನು ಕೊಡೋರದಾರ. ನಾಳೆ ಹೋದ ಮೇಲೆ ಮಣ್ಣು ಕೊಡೋರದಾರ, ಮಣ್ಣು ಕೊಡೋರದಾರ. ಹಿಂಗೆಲ್ಲ ಕೊಡೋರು ರಗಡ ಮಂದಿ ಸಿಗ್ತಾರ. ಆದ್ರೆ ಈ ಕೆಟ್ಟು ಹೋಗಿರುವಂಥ ಬದುಕಿಗೆ ಒಂದಿಷ್ಟು ಬಣ್ಣ ಕೊಡುವಂಥವ್ರು ಯಾರಾದರೂ ಇದ್ರೆ ಅದು ಹಾಲ್ಕೇರಿ ಮಠದಂಥ ಪರಮ ಪೂಜ್ಯರು ಮತ್ತು ಗುರುಗಳು ಬಸವಾದಿ ಶಿವಶರಣರು ಬದುಕಿಗೆ ಬಣ್ಣ ಕೊಡ್ತಾರೆ. ಮತ್ತು ಬಣ್ಣ ಕೊಡ್ತಾರಂತ ತಿಳ್ಕೊಂಡು ಕರಗಿದ್ದರು ಬೆಳಗ್ಗೆ ಮಾಡಂತ ಬಂದಿಗಿಂದಿರಿ ನೀವು. ಅಜ್ಜಾರು ಹೇಳ್ಯಾರ ತಡ್ರಿ ಅಂತ ತಿಳ್ಕೊಂಡು ಎಷ್ಟು ಹಚ್ಚಿದ್ರೂ ಒಟ್ಟ ಆಗವಲ್ರಿ ಅಜ್ಜಾರ, ನಿಮ್ಮಿಂದ ಏನಾರು ಹಾಕೈತೆ ಒಂದು ಸ್ವಲ್ಪ ಯಾವ್ದಾರು ಪೌಡ್ರ್ ಬರೆದು ಕೊಡ್ರಿ ಅಂತೇಳಿ. ಆ ಬಣ್ಣ ಅಲ್ಲ, ಇದು ಬದುಕಿನ ಆಧ್ಯಾತ್ಮದ ಬಣ್ಣ. ನೋಡಿ, ನಿಮ್ಗೆ ಇನ್ನೂ ಹೇಳಬೇಕು ಅಂತಂದ್ರೆ ಸಣ್ಣ ಹುಡುಗಿದ್ದಾಗ ಹುಡುಗರನ್ನು ತೊಟ್ಲ ಕಟ್ತಾರೆ. ಏನು ಕಟ್ತಾರ? ಪಟ್ನ ಹೇಳಬೇಕು, ತೊಟ್ಲ ಕಟ್ತಾರೆ. ತೊಟ್ಟಲ ಆದ ಕೂಡಲೇನ ಮುಂದೆ ಹುಡುಗರಿಗೆ ಏನು ಕಟ್ತಾರ? ನೆಕ್ಸ್ಟ್ ಯಾರು ಗೊತ್ತಾಯಿಲ್ಲ ನಿಮ್ಗೆ? ಲಿಂಗ ಕಟ್ತಾರ. ಲಿಂಗ ಆದಮೇಲೆ ವಯಸ್ಸಿಗೆ ಬಂದ್ಮೇಲೆ ಏನು ಕಟ್ತಾರ? ಬಾಸಿಂಗ ಕಟ್ತಾರ. ತೊಟ್ಲ ಕಟ್ತಾರ, ಲಿಂಗ ಕಟ್ತಾರ, ಬಾಸಿಂಗ ಕಟ್ತಾರ. ಹೋದ ಮೇಲೆ ಚಟ್ಟ ಯಾರು ಅವ್ರು ಕಟ್ಟಲಿಲ್ಲ ಅಂದ್ರೆ ಮುನ್ಸಿಪೇಟೆ ಅವ್ರು ರೆಡಿನೇ ಇರ್ತಾರ. ಯಾರು ಬರಲಿಲ್ಲ ಅಂದ್ರೆ ಒಂದು ಗಾಡಿ ನಿಂತ ಬಿಟ್ಟಿರ್ತೈತೆ ಅಲ್ಲಿ ಕಟ್ಟತಾರ. ಅದ್ರಾಗೇನು ಎರಡು ಮಾತಿಲ್ಲ. ಆದರೆ ಕೆಟ್ಟು ಹೋಗಿರ್ತಕ್ಕಂಥ ಬದುಕನ್ನು ಕಟ್ಟಿ ಕೊಡೋರು ಯಾರಾದರೂ ಇದ್ರೆ ಅದು ಒಬ್ಬ ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮದ ಗುರುಗಳು ಇಂತಹ ವಿಚಾರವನ್ನು ಕಟ್ಟಿಕೊಡಕತ್ತೆ. ಹೊರತಾಗಿ ದಿಕ್ಕೆಟ್ಟು ಹೋಗಿರ್ತಕ್ಕಂತಹ ಬದುಕಿಗೆ ದಿಕ್ಸೂಚಿಯಾಗಿ ಬಂದವರು ಶರಣರು. ದಿಕ್ಕೆಟ್ಟು ಹೋಗಿರುವಂಥ ಬದುಕಿಗೆ ದಿಕ್ಸೂಚಿಯಾಗಿ ಬಂದವರು ಶರಣರು.
ಹಾಗಾದರೆ ಒಬ್ಬ ಹೇಮಗಲ್ಲ ಹಂಪ ಅಂತ ತಿಳ್ಕೊಂಡು ಒಬ್ಬರು ಶರಣರು ಬರ್ತಾರೆ. ಹೇಮಗಲ್ಲ ಹಂಪ ಅನ್ನುವಂಥ ಶರಣರು 305 ವಚನಗಳನ್ನು ಅವ್ರ ವಚನದ ಸಾಹಿತ್ಯದೊಳಗೆ ಸಿಗ್ತಾವ. ಅವರೊಂದು ಸುಂದರ ಮಾತನ್ನು ಬರೀತಾರೆ. ಎಷ್ಟು ಚಲೋ ಹೇಳ್ತಾರ ಅಂತಂದ್ರೆ, ಹಡಗ ಹರಿಗೋಲ ನಂಬಿದಾತ, ಎಷ್ಟು ಚಂದ ಐತಿ ನೋಡ್ರಿ. ಹಡಗ ಹರಿಗೋಲ ನಂಬಿದಾತ ಕಡಲ ದೊರೆಯ ದಾಂಟರೇನಯ್ಯ. ಹಡಗನ್ನು ನಂಬಿದವರು, ಅವ ಹಾಕುವಂಥ ಹುಟ್ಟನ್ನು ನಂಬಿದವರು ಕಡಲನ್ನು ದಾಟ್ತಾರ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಧನು ಖಡ್ಗವ ಪಿಡಿದು ಕಾಳಗವ ಮಾಡಿದವರು ರಣರಂಗವ ಗೆಲ್ಲರೇನಯ್ಯ. ಕೈಯಾಗ ಕಟಾರಿ ಹಿಡ್ಕೊಂಡು, ಧನು ಬಿಲ್ ಹಿಡ್ಕೊಂಡು, ಕತ್ತಿ ಹಿಡ್ಕೊಂಡು ಯುದ್ಧಕ್ಕೆ ಹೋದ್ರೆ ಯುದ್ಧ ಗೆಲ್ಲಕ್ಕಾಗೋದಿಲ್ಲೇನು? ಗೆದ್ದೇ ಗೆಲ್ತಾರ ಅನ್ನುವಂಥ ಅಭಿಪ್ರಾಯ ಅವ್ರದ್ದು. ಗುರುವ ನರೆನಂಬಿದವರು ಅವ್ರು ಹೇಳ್ತಾರೆ, ನರೆನಂಬಿದವರು ಈ ಭವವ ದಾಂಟರೇನಯ್ಯ. ಎಷ್ಟು ಚಂದ ಮಾತ್ರ ಇದು. ಯಾರು ಗುರುವಿನ ನಂಬ್ಯಾರ ಅವ್ರ ಈ ಭವವನ್ನು ದಾಟ್ತಾರ ಅಂತ. ನಿಮಗೆಲ್ಲರಿಗೂ ಭಾಳಷ್ಟು ಮಂದಿಗೆ ಗೊತ್ತದ. ನಂಬಬೇಕು ಮೊದಲು. ನಂಬಿಕೆ ಇಲ್ಲಾರ್ದ ಯಾವ ಕೆಲಸನೂ ಆಗೋದಿಲ್ಲ. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದ ಕಂಬದ ಇಬ್ಬಂದಿ ನೀನು, ಸುಂಬಳದನೋನ ನೀನು ಮಂಕುತಿಮ್ಮ. ಅವ ಇಲ್ಲ ಅಂತ ತಿಳ್ಕೊಂಡು, ದೇವ್ರಿಲ್ಲ ಅಂತ ತಿಳ್ಕೊಂಡು ಅವನು ವಾದ ಮಾಡಿದ. ದೇವ್ರಿಲ್ಲ ಅಂತ ತಿಳ್ಕೊಂಡು ಅವನು ವಾದ ಮಾಡಿದ. ಯಾರು? ಹಿರಣ್ಯಕಶ್ಯಪ ದೇವ್ರಿಲ್ಲ ಅಂತನ್ನವ. ಆದ್ರೆ ಅವ ಪ್ರಹ್ಲಾದ ದೇವ್ರದಾನ ಅಂತ ತಿಳ್ಕೊಂಡು. ಎಲ್ಲಿ ಅದಾನ? ಎಲ್ಲೆಲ್ಲಿಯೂ ಅದಾನ. ಕಂಬದಾಗ ಅದಾನೆ, ಅಲ್ಲಿ ಅದಾನ. ಬಿಂಬದಾಗ ಅದಾನೆ, ಅಲ್ಲಿ ಅದಾನ. ಆಕಾಶದಾಗ ಅದಾನೆ, ಅಲ್ಲಿ ಅದಾನ. ಹಾಗಾದ್ರೆ ಈ ಕಂಬದಾಗ ಇಲ್ಲಿ ಅದಾನ ಅಂತ ಅಂದಾಗ ಆ ಕಂಬಕ್ಕೆ ತನ್ನ ಇದನ್ನು ತೊಗೊಂಡು ಹೊಡೆದಾಗ ಅದರಲ್ಲಿಂದ ಹೊರಗೆ ಬಂದ ಅನ್ನುವಂಥದ್ದು ನಿಮಗೆಲ್ಲ ಹೆಂಗೆ ಗೊತ್ತೈತಲ್ಲ. ಅದಕ್ಕೆ DVG ಅವ್ರು ಹೇಳ್ತಾರೆ, ನಂಬಿಯೂ ನಂಬದಿದ್ದ ಇಬ್ಬಂದಿ ನೀನು, ಸುಂಬಳದಾಗ ಬಿದ್ದಿರುವಂಥ ನೋಡ ಅದನ್ನು ತಿನ್ನಕ್ಕೂ ಬರುವಲ್ಲ, ಅದರಿಂದ ಹೊರಗೆ ಬರಾಕೂ ಬರುವಲ್ಲ. ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಭಾಳ ಮಂದಿವು ನಂಬೇಕಲ್ಲ ಪರಿಪೂರ್ಣವಾಗಿ. ನಾನು ಮಾಡುತ್ತಿರುವಂತಹ ಪೂಜೆಯಿಂದ ನನ್ನ ಗುರು ನನಗೆ ಒಲಿತಾನ ಅನ್ನುವಂಥ ನಂಬಿಕೆ ಪರಮಪೂರ್ಣವಾಗಿ ನಮಗಿರ್ಬೇಕಾಗ್ತದೆ. ಮೊದಲು ಕೇವಲ ನಂಬಿಕೆ ಇಲ್ಲಾರ್ದನ ಎಲ್ಲರೂ ಮಾಡ್ತಾರಂತ ನಾವು ಮಾಡಕ್ಕೆ ಹೋಗೋದು, ಎಲ್ಲರೂ ಮಾಡ್ತಾರಂತ ತಿಳ್ಕೊಂಡು ಆ ಒಂದು ದೇವರು ತೊಂಬರುವಂಥದ್ದು. ಹಂಗೆ ಮಾಡಿದರೆ ದೇವರು ಒಲಿಲಿಕ್ಕೆ ಸಾಧ್ಯ ಇಲ್ಲ. ಹಡಗ ಅವರೆಷ್ಟು ಚಂದ ಹೇಳ್ತಾರೆ, ಹಡಗ ಹರಿಗೋಲ ನಂಬಿದವರು ಆ ಕಡಲನ್ನು ದಾಟೋಕೆ ಸಾಧ್ಯ ಐತಿ. ಹೇಗೆ? ನಂಬಬೇಕು ಅವನ್ನ. ಮತ್ತು ಅವ್ನು ಹುಟ್ಟು ಹಾಕ್ತಾನೆ ಇಲ್ಲ, ಅವ್ನು ಸರಿಯಾಗಿ ಏನು ಮತ್ತು ಅವ್ನು ದೋಣಿ ಇಟ್ಟಾನ ಇಲ್ಲ, ಎಲ್ಲಿ ತೂತು ಗೀತು ಬಿದ್ದಿದ್ದೈತೋ ಹೆಂಗೋ ಹಿಂಗೆ ಮನಸ್ಸಿನಾಗ ನೀವು ಭಾಳಷ್ಟು ಗೊಂದಲ ಎಬ್ಸ್ಕೊಂಡು ಕುಂತ್ರಿ ಅಂತಂದ್ರೆ ಅಲ್ಲಿ ಹೋಗಿ ಮುಟ್ಟೋದು ಕಷ್ಟ ಆಗತ್ತೆ. ನಾನು ನಿಮ್ಗೆ ಹೇಳೀನಿ, ಈಗ ನೀವು ಗದಗಲಿಂದ ಬೆಂಗಳೂರು ಬಸ್ಗೆ ಹೋಗೋರು ಅಂತ ತಿಳ್ಕೊಳ್ರಿ. ನೀವು 1000 ರೂಪಾಯಿ ರೊಕ್ಕ ಕೊಟ್ಟು ಟಿಕೆಟ್ ತೊಗೊಳ್ರಕ್ಕ. 1000 ರೂಪಾಯಿ ರೊಕ್ಕ ಕೊಟ್ಟು ಟಿಕೆಟ್ ತೊಗೊಂಡ್ರು ಸಹಿತ ಸುಮ್ಮನೆ ಹೋಗಿ ಎಲ್ಲರೂ ಮಕ್ಕೊಂಡ್ರೆ ಬೆಂಗಳೂರು ಮುಟ್ಟ ಚಂದ ಹೋಗ್ಕಿರಿ ನೀವು. ಮತ್ತು ಅವೇನು ಡ್ರೈವರ್ ಊಟ ಮಾಡಿ ಹತ್ತೇನೋ ಇಲ್ಲೋ, ಮತ್ತು ಅವೇನು ಎಣ್ಣೆ ಹೊಡ್ಕೊಂಡು ಬಂದ್ಗಿಂದಾನೋ ಹೆಂಗೋ, ಅವ್ಗೆ ಲೈಸೆನ್ಸ್ ನೋಡಿ ಕೊಟ್ಟಾರ ಇಲ್ಲೋ ಹೆಂಗೋ, ತರ್ಕ ಮಾಡ್ಕೊಂಡು ಕುಂತ್ರೆ ಬೆಂಗಳೂರು ಮಟ್ಟನೂ ಯಾತ್ರೆ ಆಗೋದಿಲ್ಲ. ಬಂದು ಅವನ್ನ ಎಬ್ಸ್ಬೇಕಾಗತ್ತೆ ನೀವು. ನಂಬಿಕೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ. ಗುರುವ ನರನಂಬಿದಾತರು ಈ ಭವವ ದಾಂಟರೇನಯ್ಯ. ಅದಕ್ಕೆ ಅಲ್ಲಮಪ್ರಭು ಶಿವಯೋಗಿಗಳು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ, ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದಿಹನೆಂದೊಡೆ ಸಿಕ್ಕದಂಬ ಬಳಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ. ಯಾವುದು ನೀವು ಕಾಣಬೇಕಂತ ಮಾಡಿರಲ್ಲಪ್ಪ. ಕೆಲವು ಮಂದಿ ಯಾವ್ದು ಕಣ್ಣಿಗೆ ಕಾಣ್ತದ ಅದನ್ನು ಜಲ್ದಿ ಒಪ್ಕೊಳಂಗಿಲ್ಲ ನಮ್ಮ ಮಂದಿ. ಕೆಲವು ಮಂದಿ ಹಂಗೆ ಇವು ಮನ್ಯಾಗನು ಹಂಗೆ ಕಾಡ್ತಿರ್ತಾರೆ. ಒಂದಿಷ್ಟು ಮಂದಿ ಹೊಸದಾಗಿ ಮದುವೆ ಆಗಿ ಬಂದ, ನೀವು ಮದುವೆ ಆಗಿ ಬಂದ ಕೂಡಲೇ ಚಲೋ ಬಿಟ್ಬಿಟ್ಟಾನ. ಹಂಗೆ ಮನ್ಯಾಗ ಬಂದಾಗ ಖುಷಿ ಪಡಿಸ್ಬೇಕು. ಏನು ಖುಷಿ ಪಡಿಸೋದಕ್ಕೆ ಅಂತ ಸಮಸ್ಯೆ ಇಲ್ಲ, ಆದರೆ ಏನೇನಾರು ಹೇಳಿ ಖುಷಿ ಪಡ್ಸಕ್ಕೆ ಹೋಗ್ಬಾರ್ದು. ಅವ ಅಂದ ಹೆಂಡತಿ ಖುಷಿ ಪಡ್ಸಕ್ಕೆ ಹೇಳಿದ್ನಂತ, ಕಂಡುದದ ಹಿಡಿಯಲ್ಲೊಲ್ಲದೆ ಯಾವ್ದು ಕಣ್ಣಿಗೆ ಕಾಣ್ತದ ಅದ್ರ ಬಗ್ಗೆ ವಿಚಾರ ಮಾಡವಲ್ಲ ಅವ ಅಂದಂತ. ಆಕಾಶದಾಗ ಚುಕ್ಕಿ ಅದಾವಲ್ಲ, ಅವ್ನು ಹೂ ಮಾಡಿ ತೊಂಬರ್ಲಿನ ಅಂದವ. ಯಾಕೆ ಇಲ್ಲಿ ಮಲ್ಲಿಗೆ ಹೂ ಇಲ್ಲನ? ಆಕಾಶದಾಗಿರುವಂಥ ಚುಕ್ಕಿಯನ್ನು ಹೂ ಮಾಡಿ ತರಲೇನೋ ಅಂದ. ಹೆಣ್ಣು ಸುಮ್ಮನೆ ಇದ್ಲು. ಯಾಕಪ್ಪ ಭಾಳ ಏನೋ ಹೇಳಕತ್ತಾನ ಗಂಡ ಅಂತ. ಚುಕ್ಕಿ ಮಾಡಿ ತರಲೇನೋ ಅಂದಾಗ ಸುಮ್ಮನೆ ಇದ್ಲು. ಮತ್ತೆ ಮುಂದುವರೆದು ಹೇಳಿದವ, ಆಕಾಶದಾಗಿರುವಂಥ ಕಾಮನ ಬಿಲ್ಲನ್ನು ಬಗ್ಗಿಸಿ ತರಲಿ ಅಂದ. ಅದನ್ನೇನು ಬೆಂಡು ಬೆತ್ತಸ್ ಮಾಡ್ಕೊಂಡು ಏನು ಇದನ್ನು ಕೊಡೋದ ನಾನು? ಏನು ಸಂಬಂಧ ಸೂತ್ರ ಖುಷಿ ಪಡಿಸಾಕದು. ಬಿಲ್ ಕಾಮನ ಬಿಲ್ಲು ತೊಗೊಂಬರ್ಲಿನೋ ಅದನ್ನು ತೊಗೊಂಬರ್ಲಿನೋ ಅಂತ ಅಂದಾಗ ಅಕ್ಕಿ ಹೇಳಿದ್ಲಂತ, ಯಾ ಕಾಮನ ಬಿಲ್ಲು ಬೇಡ, 10 ದಿವಸ ಆತು ಕರೆಂಟ್ ಬಿಲ್ ತುಂಬಿಲ್ಲ, ಕರೆಂಟ್ ಬಿಲ್ ತುಂಬ ಅಂದ್ಲಕ್ಕಿ. ಬಿಲ್ ತೊಂಬರಕ್ಕೆ ಹೋಗ್ಯ ನೀವು, ಕರೆಂಟ್ ಬಿಲ್ಲ ತುಂಬಿಲ್ಲ ಇಲ್ಲಿ ಮನ್ಯಾಗ. ಅಷ್ಟ ಮುಂದುವರಿಬೇಕಿಲ್ಲ, ಸುಮ್ಮನೆ ಇರ್ಬೇಕಿಲ್ಲ ನಾವು. ಮತ್ತೆ ಅಲ್ಲೇ ಒಂದು ಯಾವುದೋ ಒಂದು ಪಾರ್ಕ್ನಾಗ ಕುಂತಾನ, ನಿನ್ನ ಕಣ್ಣಾಗ ಇಡೀ ಪ್ರಪಂಚನ ಕಾಣಕತ್ತೈತೆ ಅಂತ ನೋಡ್ರಿ ಅಕ್ಕಿ. ಯಾವಾಗ ಹಿಂಗೆ ಅಂದ ಅಲ್ಲೇ ಒಬ್ಬ ಮ್ಯಾಗ ಕುಂತಿದ್ದ ಗಿಡದಾಗ, ಟನ್ನನ ಜಗದ್ ತವ ತಡಗ ಟನ್ನನ ಜಿಗದ ಹುಡ್ಲೆ. ಯಪ್ಪ 8 ದಿವಸ ಆತು ಎಮ್ಮಿ ಹುಡ್ಕಾಡಕತ್ತು, ಒಟ್ಟ ಸಿಗುವಲ್ಲದು ಎಮ್ಮಿ. ಅರ್ಥ ಆಗೈತೆ ಇಲ್ಲಿ ನಿಮ್ಗೆ?
ನಿನ್ನ ಕಣ್ಣಾಗಿ ಇಡೀ ಪ್ರಪಂಚನ ಕಾಣಕತ್ತೈತೆ ಅಂತ ಇವ ಹೇಳಿದ್ನ. ಕಣ್ಣಾಗ ಪ್ರಪಂಚ ಕಾಣ್ತೈತೆ ಅಂತ ಅಂದ್ಬಿಡ್ಲಿ ಅವ ಅಂದ 8 ದಿವಸ ಆತೋ ಯಪ್ಪ ನಾನು ಎಮ್ಮೆ ಹುಡ್ಕಾಡಕತ್ತು ಯಾವ್ದಾರ ಮೂಲೆಯಾಗ ಐತೆ ನೋಡು ಅಂದವ. ಮತ್ತು ಪ್ರಪಂಚ ಕಾಣ್ತೈತೆ ಅಂದ್ರೆ ಮತ್ತೆ ನಾನು ಎಮ್ಮೆ ಕಾಣುದಿಲ್ಲನು? ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದಿಹನೆಂದೊಡೆ ಸಿಕ್ಕದಂಬ ಬಳಲಿಕೆ ನೋಡ. ಯಾವ್ದು ಕಣ್ಣಿಗೆ ಕಾಣಕತ್ತದ ಅದನ್ನು ನೀನು ನೆರೆನಂಬು, ಅದನ್ನು ಹಿಡ್ಕೋ. ಕಾಣುದದ ಹಿಡಿದಿ ಏನೆಂದಡೆ ಸಿಕ್ಕದಂಬ ಬಳಲಿಕೆ ನೋಡ. ಯಾವ್ದು ನಿನ್ನ ಸಿಗಾಕ್ ಸಾಧ್ಯ ಇಲ್ಲ ಅದನ್ನು ಬಿಟ್ಟು ಯಾವ್ದು ನಿನ್ನ ಕಣ್ಣಿಗೆ ಕಾಣ್ತದಲ್ಪ, ಗುರುಪಾದ ಕಾಣ್ತದಿಲ್ಲ ಕಣ್ಣಿಗೆ, ಆ ಗುರುಪಾದವನ್ನು ನಂಬೋಕ್ಕಿಂತ ಮುಂಚೆಕ್ಕೆ 1000 ಸಲ ವಿಚಾರ ಮಾಡ್ಬೇಕಂತ ಎಲ್ಲರೂ ತಿಳ್ಕೊಬೇಕು. ಅದನ್ನು ನಂಬುವುದಕ್ಕಿಂತ ಪೂರ್ವದೊಳಗೆ 1000 ಸಲ ವಿಚಾರ ಮಾಡಬೇಕು. ಒಮ್ಮೆ ನಂಬಿದ ಮೇಲೆ ಒಟ್ಟ ಸಂಶಯವನ್ನು ತೆಗೆದುಕೊಳ್ಳಕ್ಕೆ ಹೋಗ್ಬಾರ್ದು. ನಂಬೋಕ್ಕಿಂತ ಮುಂಚೆಕ್ಕೆ 100 ಸಲ ಚೆಕ್ ಮಾಡ್ಕೊ. ನೀನು 106 ಸಲ ನಿನ್ನ ಮನುಷ್ಯನ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡ್ಕೊ. ಒಮ್ಮೆ ಗುರು ಅಂತ ನಂಬಿದ ಮೇಲೆ ಮತ್ತಲ್ಲಿ ಸಂಶಯವನ್ನು ಇಟ್ಕೊಳ್ಳೋಂಥವ್ನು ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಂಬೋದಕ್ಕಿಂತ ಮುಂಚೆಕ್ಕೆ 1000 ಸಲ ಪರೀಕ್ಷೆ ಮಾಡ್ಕೊಳಪ್ಪ. ಹಾಗೆ ನೀ ಕಾಣದೇ ಇರತಕ್ಕಂಥದ್ದನ್ನು ಕಾಣಬೇಕಾಗಿತ್ತಂದ್ರೆ ಗುರುವಿನ ಪಾದವನ್ನು ಹಿಡ್ಕೊಂಡ್ರೆ ಕಾಣದೇ ಇರತಕ್ಕಂಥದ್ದೆಲ್ಲವೂ ನಮ್ಮ ಕಣ್ಣು ಮುಂದೆ ಕಾಣ್ತದ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಹಾಲಕೇರಿ ಮಹಾಮಠದೊಳಗೆ ಒಂದು ದೊಡ್ಡ ಚರಿತ್ರೆ ಬರ್ತದೆ. ಹಾಲಕೇರಿ ಮಠದ ಇತಿಹಾಸ ಭಾಳ ದೊಡ್ಡದು, ನಿಮಗೆಲ್ಲ ಭಾಳ ಮಂದಿಗೆ ಗೊತ್ತಿರಲಿಕ್ಕೆ ಬೇಕು ತಾಯಿ. ಆದರೆ ಗೊತ್ತಿಲ್ಲ ಅಂದ್ರೂ ಸಹಿತ ಅದ್ರ ಬಗ್ಗೆ ಭಾಳಷ್ಟು ಪುಸ್ತಕಗಳು ಬಂದಾವ. ಸುಮ್ಮನೆ ತಿಳ್ಕೊಳ್ಳುವಂಥ ಪ್ರಯತ್ನ. ಇವತ್ತು ಭಾಳಷ್ಟು ಮಂದಿ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತೀವಿ. ಶಿಕ್ಷಣದ ಬಗ್ಗೆ ಮಾತಾಡುವಂಥವ್ರು ಭಾಳಷ್ಟು ಇವತ್ತಿನ ದಿವಸ ಎಲ್ಲ ಕಡೆನೂ ಶಿಕ್ಷಣದ ರಂಗ ಹಾಗದ ಹೀಗದ ಅಂತ ವಿಚಾರ ಮಾಡ್ತೀವಿ. ಆದರೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಪೂರ್ವದೊಳಗೆ ನಮ್ಮ ನಾಡಿನ ಬಡ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದಿರ್ತಕ್ಕಂಥ ಒಂದು ಮಹಾಮಠ ಅಂದರೆ ಅದು ಹಾಲಕೇರಿ ಅನ್ನದಾನೇಶ್ವರ ಮಹಾಮಠ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದೊಳಗೆ ಶಿಕ್ಷಣವನ್ನು ಹಾಲಕೇರಿ ಮಹಾಮಠದೊಳಗೆ ಕಲ್ಲಮಠದ ಅಜ್ಜವರು ಅಂತ ಬರ್ತಾರೆ. ಅವರು ಅನ್ನದಾನ ಶಿವಯೋಗಿಗಳ. ಅಲ್ಲಿ ಬರ್ತಕ್ಕಂಥವ್ರೆಲ್ಲ ಅನ್ನದಾನ ಶಿವಯೋಗಿಗಳ. ಬೆತ್ತದ ಅಜ್ಜವ್ರು ಅಂತಂದ್ರೆ ಬೆತ್ತ ಕೈಯಾಗಿ ಹಿಡ್ಕೊಂಡು ಬೆತ್ತದ ಅನ್ನದಾನ ಸ್ವಾಮಿಗಳು ಬೇರೆ, ಕಿವಿಟೊಪ್ಪಿಗೆ ಅಜ್ಜವ್ರು ಅಂತಲೂ ಕರೀತಿದ್ರು ಅವರು ಕಲ್ಲಮಠದ ಅಜ್ಜವ್ರಿಗೆ. ಗರ್ಗದ ಮಡಿವಾಳಪ್ಪನವರಿಂದ ಬಂದಿರುವಂಥ ಅದು ಕಿವಿಟೊಪ್ಪಿಗೆ. ನೋಡಿ, ಅಂಥ ಕಲ್ಲಮಠದ ಅನ್ನದಾನ ಮಹಾಶಿವಯೋಗಿಗಳು ಇರುವಂತಹ ಸಂದರ್ಭದೊಳಗೆ ಅವರು ಭಾಳಷ್ಟು ದೊಡ್ಡ ತಪಸ್ವಿಗಳು. ಆ ಮಠದೊಳಗೆ ಬರ್ತಕ್ಕಂಥ ಎಲ್ಲ ಶಿವಯೋಗಿಗಳು ತಪಸ್ವಿಗಳೇ. ಅಂಥ ಶಿವಯೋಗಿಗಳು ಒಳಗೆ ಕುತ್ಕೊಂಡು ತಪಸ್ಸು ಪೂಜೆ ಮಾಡುವಂಥ ಸಂದರ್ಭದೊಳಗೆ ತಮ್ಮ ಶಿವಯೋಗದ ಧ್ಯಾನದೊಳಗಿರುವಂಥ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳು, ಆಕಿನ ಹೆಸರು ಪಣಿಯಮ್ಮ. ಏನೋ ಪಣಿಯಮ್ಮ. ಅವರು ಎದ್ದು ಹೊರಗೆ ಬರೋದ್ರಾಗನ ಅಂಗಳ ಕಸ ಹೊಡೆದು ಹೋಗ್ಯಾಕೆ. ಭಾರಿ ಸ್ವಚ್ಛ ಕಸ ಹೊಡೆದು ಎಲ್ಲ ಇದನ್ನು ಮಾಡಿ ಮತ್ತು ಅವ್ರಿಗೇನು ಬೇಕಂದ್ರೆ ಪ್ರಸಾದ ತಂದಿಟ್ಟು ಹೋಗಿಬಿಡಾಕೆ ಹಿಂಗೆ ಹೆಣ್ಮಗಳು. ಅವ್ರು ಒಂದು ದಿವಸ ನೋಡ್ತಾರೆ, ಯಾರು ನನ್ನ ಹತ್ರ ಅಂತೂ ಯಾರು ಬರೋದಿಲ್ಲ, ಇಲ್ಲಿ ಯಾರು ಬಂದು ಕಸ ಹೊಡೆಯಾಕತ್ತಾರ, ಅವ್ರು ನೋಡ್ಬೇಕು ಅನ್ನುವಂಥ ಕುತೂಹಲ. ಯಾರಿಗೆ? ಕಲ್ಲಮಠದ ಅಜ್ಜವ್ರಿಗೆ, ಅನ್ನದಾನ ಅಜ್ಜವ್ರಿಗೆ. ಅವ್ರು ಹಿಂಗೆ ನೋಡಬೇಕು ಅಂತಂದ್ರೆ ಆ ಹೆಣ್ಮಗಳು ಪಣಿಯಮ್ಮ ತಾಯಿ ಕಣ್ಣಿಗೆ ಬೀಳ್ತಿರ್ಲಿಲ್ಲ. ಕೆಲವು ಮಂದಿಗೆ ನಾವು ಮಾಡುವಂಥ ಕೆಲಸವನ್ನು ನೋಡಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ. ನಾವು ಇಟ್ಟಾಕೊಂಡ ಮಾಡಿದೀವ್ರಿ, ಯಾರು ನಮಗೇನು ಇದನ್ನ ಮಾಡಿಲ್ರಿ. ಯಾವನೋ ಒಬ್ಬ ಹಿಂಗೆ ಹಾದಿ ಒಳಗೆ ಹೋಗುವಂಥ ಸಂದರ್ಭದೊಳಗೆ ಒಂದು ಬಾಳೆಹಣ್ಣು ಬಿದ್ದಿತ್ತಂತೆ. ಬಾಳೆಹಣ್ಣು ಬಿದ್ದಿದ್ದನ್ನು ನಾವು ಅನ್ಕೊಂಡು ಮನಸ್ಸಿನಾಗ ಬಾಳೆಹಣ್ಣು ಬಿದ್ದೈತಿಪ್ಪ ಇಲ್ಲೇ ತೆಗಿಬೇಕಂತ ಮನಸ್ಸಿನಾಗ ಬಂತು. ಚಲೋನ ಅದೇನು ತಪ್ಪಲ್ಲ. ಮತ್ತು ಅಡ್ಡಾಡುವಂಥ ಟೈಮ್ದೊಳಗೆ ಯಾರು ಬಿದ್ದಿಗಿದ್ದಾರಂತ ಅಡ್ಡಾಡೋ ಟೈಮ್ದೊಳಗೆ ಹಾದಿಯಾಗಿ ಬಿದ್ದಿಗಿದ್ದಾರಂತ ಒಂದು ಬಾಳೆಹಣ್ಣು ಸಿಪ್ಪಿ ತೆಗ್ದಾನ. ನೀವು ಎಷ್ಟು? ಒಂದು ಬಾಳೆಹಣ್ಣು ಸಿಪ್ಪಿ ತೆಗ್ದಾನ. ಸಿಪ್ಪಿ ತೆಗೆದು ಸುಮ್ಮನೆ ಮನೆಗೆ ಹೋಗ್ಬೇಕಿಲ್ಲ, ಸಿಪ್ಪಿ ತೆಗೆದು ಅಲ್ಲೇ ನಿಂತಾನೆ. ಯಾಕೆ ನಾ ತೆಗೆದಿದ್ದು ಯಾರು ನೋಡಿಲ್ಲ ಇಲ್ಲಿ, ಒಬ್ಬರು ನಾನು ಹೊಗಳವಲ್ರಿ ಇಲ್ಲಿ. ಯಾರು ತೆಗಿಂದಿದ್ರು ನಮ್ಗೆ? ಯಾರು ತೆಗಿಯಂಗಿಲ್ಲ. ತೆಗದಾನ ಚಲೋ, ಅದ್ರಾಗ ಏನು ಎರಡು ಮಾತಾ ಇಲ್ಲ. ತೆಗೆದ ಮೇಲೆ ಚಲೋ ಆತಿದ್ ಒಳಗೆ ಸಿಪ್ಪಿ ತೆಗದ್ಯಾನು ನಾನು ಒಬ್ರು ನೋಡಕ್ಕೆ ತಯಾರಿಲ್ಲ, ನನಗೆ ಸಿಪ್ಪಿ ತೆಗದಿ ಅಂತ ಚಲೋ ಅನ್ನಕ್ಕೆ ತಯಾರಿಲ್ಲ, ಹಿಂಗೆ ಹಂಗೆ ಅಂತ ತಿಳ್ಕೊಂಡು ಮುಂಜಾನೆಯಿಂದ ಚೇಂಜ್ ಮಟ ನಿಂತ ಯಾರು ಒಬ್ಬರು ಅನ್ಲಿಲ್ಲ. ಅವಾಗ ತಲೆ ಕೆಡ್ತಾವಂಗ ಬಿದ್ದಿದ್ದು ಸಿಪ್ಪಿ ತೆಗೆದ್ರು ಒಬ್ಬರು ಏನು ತಿಲಾಗನ ಇಟ್ಕೊಳ್ವಲ್ರ ಅಂತ ತಿಳ್ಕೊಂಡು 100 ಬಾಳೆಹಣ್ಣು ತೊಗೊಂಡು ಬಂದ. 100 ಬಾಳೆಹಣ್ಣು ತಿಂದ ತೊಗೊಂಡು ಬಂದು ಅವ್ರಿಗೆಲ್ಲ ಕೊಟ್ಟ. ಸಿಪ್ಪಿ ಎಲ್ಲ ನನ್ನ ಕೈಯಾಗ ಕೊಡ್ರಿ ಅಂತ ತಿಳ್ಕೊಂಡು ಆ ಸಿಪ್ಪಿ ಎಲ್ಲ ಅಡ್ಡಾಡು ಜಗದಾಗ ಹಾಕಿದ್ದ. ತೆಗೆದಿದ್ದೆಟ್ಟು ಒಂದು ಸಿಪ್ಪಿ ಅದಕ್ಕೆ ತೆಗ್ದ ನೀವ ಬೀಳ್ಬಾರ್ದಂತ ಹಾಕ್ಯಾನ. ಆ ಒಂದು ಸಿಪ್ಪಿ ತೆಗೆದಿದ್ದು ಯಾರು ಮಾತಾಡಲಿಲ್ಲ ಅಂತ ತಿಳ್ಕೊಂಡು 100 ಸಿಪ್ಪಿ ತಂದು ಹಾಕ್ಯಾನ ನೋಡ್ರಿ. ಇಂಥವ್ರೆಲ್ಲ ಭಕ್ತರು ಹಾಕಕತ್ತನ್. ಹಂಗೆ ಪಣಿಯಮ್ಮ ತಾಯಿ ಒಟ್ಟ ಅವ್ರಿಗೆ ಕಣ್ಣಿಗೆ ಕಾಣಿಸ್ಕೊಂತಿರ್ಲಿಲ್ಲ. ಒಂದ್ಸಲ ಅವರು ಇವ್ರನ್ನ ಯಾರು ಇಲ್ಲಿ ಬರ್ತಾರ ನೋಡ್ಬೇಕಲ್ಲ ಅಂತ ತಿಳ್ಕೊಂಡು ಆ ಅನ್ನದಾನ ಶಿವಯೋಗಿಗಳು ಹಂಗೆ ದಿವಸ ಅವ್ರು ಬರೋದಕ್ಕಿಂತ ಮುಂಚೆಗೆ ನೋಡೋರು. ಅವ್ರು ಬರ್ತಾರ ಅನ್ನೋದು ಅದಕ್ಕೆ ಹೆಂಗೆ ಗೊತ್ತಾಕಿತ್ತೋ ಏನು, ಅವ್ರು ಬಂದು ನೋಡೋದ್ರಾಗನ ಕಸ ಹೊಡೆದು ಹೋಗೇ ಬಿಡೋಕೆ, ಕಸ ಹೊಡೆದು ಹೋಗೇ ಬಿಡ್ಬೇಕು. ಹೀಗೆಲ್ಲ ಮಾಡಿದಂಥ ಸಂದರ್ಭದೊಳಗೆ ಒಂದು ಸಲ ಅವ್ರು ಈಕಿನ ಹಿಡಿಯಬೇಕು ಅಮ್ಮನ್ನ ಅಂತ ತಿಳ್ಕೊಂಡು ಒಂದು ಸಲ ತಮ್ಮ ಪೂಜಾ ಪ್ರಸಾದ ಎಲ್ಲ ಬಿಟ್ಟು ಯಾರ ಬಂದು ಇವತ್ತು ಕಸ ಹೊಡಿತಾರ ಅಂತ ನೋಡ್ಬೇಕಂತ ಹಿಂಗೆ ಹೊರಗೆ ನಿಂತ್ಕೊಂಡು ಸುಮ್ಮನೆ ಒಂದು ಕಡೆ ಕುಂತಿದ್ರು. ಪಣಿಯಮ್ಮ ತಾಯಿ ಬಂದು ಕಸ ಹೊಡೆದು ಪ್ರಸಾದ ಇಟ್ಟು ಹೊಂಟಿದ್ಲಂತ. ಸಿಕ್ಕಳು ನೋಡು ಕಳ್ಳಿ ಅಂದ್ರೆ ಅಜ್ಜವರು, ಸಿಕ್ಕಳು ನನ್ನ ಕೈಯಾಗ ಅಂತ. ಪಣಿಯಮ್ಮ ಅಂದ್ಲಂತ, ಯಪ್ಪ ನಾ ಕಳ್ಳಿ ಅಲ್ಲ ನೀ ಕಳ್ಳ ಅಂದ್ಲಕ್ಕಿ. ಯಾಕೆ? ನಾನು ಇವತ್ತಿಗೂ ಸಿಗ್ತಿರ್ಲಿಲ್ಲ ನಿನಗೆ. ನೋಡು ಒಮ್ಮೆ ಭಕ್ತರು ಎಷ್ಟು ದೊಡ್ಡವ್ರು ಅಕ್ಕಾರ.
ನಿನಗೆ ಇವತ್ತು ಸಿಗ್ತಿರ್ಲಿಲ್ಲ. ಅಯ್ಯಪ್ಪ ನನ್ನ ನೋಡೋ ಸಲುವಾಗಿ, ನನ್ನ ಹಿಡಿಯೋ ಸಲುವಾಗಿ ಪೂಜಾ ಪ್ರಸಾದ ಬಿಟ್ಟು ಕುಂತಿಯಲ್ಲಿ ಅಪ್ಪ, ಅದಕ್ಕೆ ತೊಂದರೆ ಆಗಿತ್ತು ಅಂತ ತಿಳ್ಕೊಂಡು ನನ್ನ ಸೇವಾ ನಿನ್ನ ಕಂಡೈತೆ ಹೊರತಾಗಿ ಇಲ್ಲ ಅಂತಂದ್ರೆ ನಿನಗೆ ಕಾಣ್ತಿದ್ದಿಲ್ಲ ನಾನು ಅಂತಾಳ ಅಮ್ಮ. ಹಿಂಗೆ ಯಾರು ಅದಿರ ನೀವು? ಹಾಂ, ನೋಡ್ಬೇಕಾಟ ಒಂದು ಸ್ವಲ್ಪ ಹೆಸರು ಹೇಳೋದ್ರಾಗ ವ್ಯತ್ಯಾಸ ಆತಂದ್ರೆ ಆ ಸ್ವಾಮಿಗೆ ನನ್ನ ಹೆಸರು ಕಂಡಿಲ್ಲ ರೀ. ಹಾಂ, ಅವ್ರಿಗೇನು ರೀ ನಮ್ಮಂಥವ್ರು ಕಾಣೋದೇ ಇಲ್ಲರಿ. ಈಗ ನಿಮ್ಮ ಮನ್ಯಾಗ ಎಷ್ಟು ಮಂದಿ ಹುಟ್ಟ್ಯಾರ ಅಂತ ಪಟ್ನ ಕೇಳಿದ್ರಿ ಎಮರ್ಜೆನ್ಸಿ ಹೇಳಕ್ಕೆ ಬರೋದಿಲ್ಲ. ಇನ್ನು ಎಲ್ಲರೂ ಕುಂತಿರ್ತಾರೆ ಅವ್ರ ಹೆಸರು ಒಂದು ಸ್ವಲ್ಪ ತಪ್ಪಿ ಬಿಟ್ಟಾರ ಅಂದ್ರೆ ಗದ್ದಲಾಗಿ ಬಿಟ್ಟಾರ ಅಂತ ತಿಳ್ಕೊಳಂಗಿಲ್ಲ. ಇಲ್ಲ ಆಡ್ರಿ ನಮ್ಮಂಥವ್ರು ಕಾಣೋದೇ ಇಲ್ಲ ಅಂತ 4 ಮಂದಿ ಸುದ್ದಿ ಹಬ್ಬಿಸಿ ಹೋಗ್ತಾನೆ ಆ ಕಡೆ ಹೋಗ್ಬೇಕಾದ್ರೆ. ಕೆಲವು ಮಂದಿ ಅಂಕರು ಮನ್ಯಾಗ ಮಂದಿ ಮಾತು ಕೇಳಿಲ್ಲ ಅಂದ್ರೆ ಮಠದಾಗಿನ ಸ್ವಾಮಿಯರ ಮಾತು ಕೇಳ್ಬೇಕಂತ ಬರ್ತಿರ್ತಾರೆ ಊರಿಗೆ. ಅವ್ರಿಗೇನು ನೋಡಿ, ಯಾವಾಗ ಅವ್ರು ಅಂತಾರೆ, ಇಷ್ಟ ಹಾಕೊಂಡ ಭಕ್ತಿಯಿಂದ ನೀ ಸೇವಾ ಮಾಡ್ತೀಯಲ್ವಾ, ನಿನಗೇನು ವರ ಬೇಕು ಕೇಳು ಅಂತ ಅಜ್ಜವ್ರು ಹೇಳ್ತಾರೆ. ವರ ಬೇಕು ಅಂತ ಕೇಳಿದ್ರೆ ನೀವು ಜಗ್ ಬೆಳ್ಕೊಂತಿರಲ್ಲ, ಅದು ಬೇಕು ಇದು ಬೇಕಂತೇಳಿ. ಪಣಿಯಮ್ಮ ತಾಯಿ ಅಂತಾಳ, ನನಗೆ ಯಾವ ವರನೂ ಬೇಡಪ್ಪ, ಯಾವ ವರನೂ ಬೇಡ. ಎಂಥ ವರ ಕೊಡು ತಂದೆ ಅಂತಂದ್ರೆ, ನಾನು ಹೋಗೋ ಕಾಲಕ್ಕೆ, ನಾನು ಈ ಭೂಮಿ ಬಿಟ್ಟು ಹೋಗೋ ಕಾಲಕ್ಕೆ, ನಾನು ಈ ಭೂಮಿಯನ್ನು ತ್ಯಜಿಸಿ ಹೋಗುವಂಥ ಕಾಲಕ್ಕೆ ನೀ ಎಲ್ಲೇ ಇರೋ ಯಪ್ಪ, ನೀ ಬಂದು ನನಗೆ ಒಂದಿಷ್ಟು ಪಾದೋದಕ್ಕೆ ಕೊಟ್ಟ ಮೇಲೆ ನನ್ನ ಪ್ರಾಣ ಹೋಗಬೇಕು, ಅಂಥದ್ದೊಂದು ವರ ಕೊಡು ಅಂತ ಹೇಳಿಲ್ಲಕ್ಕೆ ಪಣಿಯಮ್ಮ. ನೀ ಎಲ್ಲೇರು ಹೆಗೆಯರು, ನಾನು ಸಾಯುವಂಥ ಸಂದರ್ಭದೊಳಗೆ ನನಗೊಂದಿಷ್ಟು ಪಾದೋದಕ್ಕೆ ಕೊಟ್ಟು ನಿನ್ನ ಪಾದೋದಕ್ಕೆ ತೊಗೊಂಡ ಮೇಲೆ ನಾನು ಪ್ರಾಣ ಹೋಗಬೇಕು ಅಂತ ಪಣಿಯಮ್ಮ ಅಂತಾಳಲ್ಲ. ಅವಾಗ ಅಂದ ಕೂಡಲೇನ ಆರಾಮ ಇದ್ಲು ಪಣಿಯಮ್ಮ. ಗುರುಗಳು ಅನೇಕ ವರ್ಷಗಳ ಕಾಲ ಹಿಮಾಲಯದ ಕಡೆ ಸಂಚಾರ ಮಾಡ್ತಿದ್ರು, ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಿದ್ರು. ಆ ಟೈಮ್ದೊಳಗೆ ಹಿಮಾಲಯಕ್ಕೆ ಹೋಗಿದ್ರು. ಒಬ್ಬ ಶಿಷ್ಯನ ಕರ್ಕೊಂಡು ಅವರು ಹಿಮಾಲಯಕ್ಕೆ ಹೋಗೋರು, ಅಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡೋರು, ಆತ್ಮ ಕಲ್ಯಾಣಕ್ಕಾಗಿ ತಪಸ್ಸು ಮಾಡೋರು, ಅದನ್ನು ಲೋಕಹಿತಕ್ಕಾಗಿ ಬಳಸೋರು. ಯಾರು? ಕಲ್ಮಠದ ಅನ್ನದಾನ ಶಿವಯೋಗಿಗಳು. ಅವರು ಅದ್ಭುತವಾಗಿರ್ತಕ್ಕಂಥ ತಪಸ್ಸಿನ ಶಕ್ತಿಯನ್ನು ಲೋಕಕ್ಕೆ ಉದ್ಧಾರಕ್ಕಾಗಿ ಬಳಸ್ಕೊಂತಿದ್ರು. ಮುಂದೆ ಹೋಗಿಬಿಟ್ಟಾರಲ್ಲ, ಹೋಗಿ ಒಂದು ಸಲ ಲಿಂಗ ಪೂಜೆ ಕುಂತಾರೆ. ಹಿಂಗೆ ಪೂಜೆ ಕುಂತಂಥ ಸಂದರ್ಭದೊಳಗೆ ಇವತ್ತು ನಂಗೇನು ಫೋನ್ ಇದ್ವು ನಾವಾಗ, ಇಲ್ಲಿ ಬರ್ರಿ ಅಮ್ಮಗೆ ಆರಾಮಿಲ್ಲ, ಪಟ್ನ ಎಲ್ಲಿದ್ರೆ ಅಜ್ಜಾರ ನೀವು ಅನ್ನಕ್ಕೆ ಏನೂ ಇರಲಿಲ್ಲ. ಈ ಕಡೆ ಅವರು ಹಿಮಾಲಯಕ್ಕೆ ಹೋಗ್ಯಾರ. ಹೋದ್ರೆ ಮತ್ತು ಅವಾಗಿನ ಕಾಲಕ್ಕೆ ಯಾವ ಪತ್ರ ಗಿತ್ರ ಎಲ್ಲಿ ಅಂತ ಬರಿಬೇಕು, ಏನೂ ಮುಟ್ಸಕ್ಕಾಕಿರಲಿಲ್ಲ. ಅವತ್ತಿನ ಕಾಲಕ್ಕೆ ಲಿಂಗಯ್ಯನ ಒಂಥರ ಪರಮಾತ್ಮನ ಕೈಯಾಗಿರ್ತಾನ ಲಿಂಗಯ್ಯ, ಇದರೊಳಗೆ ಎಲ್ಲ ಗೊತ್ತಾಗ್ತಿತ್ತು. ನವದ್ವಾರಗಳ ಕಟ್ಟಿ ಶಿವಧ್ಯಾನದಳು ಇರುತ್ತಿರಲು ನವಕಂಡ ಪೃಥ್ವಿಯೊಳಗಿನ ವಿಚಾರವೆಲ್ಲ ಆತನ ಕಿವಿಯೊಳಗೆ ಸರ್ವಜ್ಞ. ನವದ್ವಾರಗಳನ್ನು ಕಟ್ಟುವುದು, ನವದ್ವಾರಗಳನ್ನು ಕಟ್ಟಿ ಸದಾ ಶಿವಧ್ಯಾನದೊಳಗೆ ಇರುವುದು, ಶಿವಧ್ಯಾನದೊಳಗೆ ಒಳಗೆ ಕುಂತಂಥ ಸಂದರ್ಭದೊಳಗೆ ನವಕಂಡ ಪೃಥ್ವಿ ಒಳಗೆ ಏನು ನಡೀತದೆ ಅವ್ರ ಕಿವಿಯಾಗ ಬಂದು ಹೇಳ್ದಂಗಾಕಿತ್ತಂತ, ಲಿಂಗ ರೂಪದಾಗ ಬಂದು ಹೇಳ್ದಂಗಾಕಿತ್ತಂತ ಅಂತ ತಿಳ್ಕೊಂಡು ಬರೀತಾರೆ. ಅವಾಗ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಪಣಿಯಮ್ಗೆ ಆರಾಮಿಲ್ಲ, ಇವತ್ತು ನಾಳೆ ಅನ್ನೋಂಗದಾರ. ಇವರೆಲ್ಲರೂ ವಿಚಾರ ಮಾಡಕತ್ತಾರ, ಗುರುಗಳು ಮಾತು ಕೊಟ್ಟು ಹೋಗ್ಯಾರ, ಹೆಂಗೆ ಬರಕ್ಕೆ ಸಾಧ್ಯ ಐತಿ, ಇವತ್ತು ಹೊಕ್ಕೈತಿ ಪ್ರಾಣ, ನಾಳೆ ಹೊಕ್ಕೈತಿ ಅಂತ ತಿಳ್ಕೊಂಡು ಇವ್ರ ಮನ್ಯಾಗ ಕುಂತ್ರ. ಆದ್ರೆ ಗುರು ಅಂತಾರಂತ ಗಾತ ಆತಪ್ಪ, ಗಾತ ಆತು. ಯಾಕೆ? ನಾನು ಈ ಸಂದರ್ಭದೊಳಗೆ ಹೋಗ್ಲಿಲ್ಲ ಅಂತಂದ್ರೆ ಕೊಟ್ಟ ಮಾತನ್ನ ಬಿಟ್ಟಂಗೆ ಆಗ್ತದ, ಇದು ಸದಾಕಾಲ ನನ್ನ ಮೇಲೆ ಅಪವಾದ ಉಳಿತದ, ಹೇಗಾರ ಮಾಡಿ ಹೋಗಬೇಕಂತ ತಿಳ್ಕೊಂಡು ಶಿಷ್ಯನ ಕರ್ಕೊಂಡು ಹಿಮಾಲಯದಿಂದ ಬರ್ತಾರೆ ಗುರುಗಳು. ಹಿಮಾಲಯದಿಂದ ಇಲ್ಲಿ ಮಠ ಬಂದು ಮುಟ್ಟುವರೆಗಿನ ಸಹಿತ ಪಣಿಯಮ್ಮ ಪ್ರಾಣ ಹಿಡ್ಕೊಂಡು ಕುಂತಿರ್ತಾಳೆ ಗಟ್ಟಂಗೆ. ಯವ್ವ ಗಟ್ಟಂಗೆ ಪ್ರಾಣ ಹಿಡ್ಕೊಂಡು ಕುಂತಿರ್ತಾಳೆ. ಯಾಕೆ? ಗುರು ಬಂದ ಬರ್ತಾನನ್ನುವಂಥ ವಿಶ್ವಾಸ, ಗುರು ಬಂದ ಬರ್ತಾನನ್ನುವಂಥ ವಿಶ್ವಾಸ, ಆತ ಬಂದು ನನ್ನ ಪಾದೋದಕ್ಕೆ ಕೊಡ್ತಾನನ್ನುವಂಥ ಅಚಲವಾಗಿರ್ತಕ್ಕಂಥ ನಿಷ್ಠ ಏನಿತ್ತಲ್ಲ, ಅಚಲವಾಗಿರ್ತಕ್ಕಂಥ ಶ್ರದ್ಧಾ ಏನಿತ್ತಲ್ಲ, ಆ ಅಚಲವಾದಂಥ ಶ್ರದ್ಧಾದಿಂದ ಪ್ರಾಣವನ್ನು ಗಟ್ಟಿ ಹಿಡ್ಕೊಂಡು ಕುಂತಿದ್ಲು. ಅವಾಗ ಗುರುಗಳು ಬರ್ತಾರ, ಹಿಮಾಲಯದಿಂದ ಬರ್ತಾರ ಗುರುಗಳು. ಹಿಮಾಲಯದಿಂದ ಬಂದು ಪಣಿಯಮ್ಮನನ್ನು ನೋಡ್ತಾಳೆ, ಹಾಸಿಗೆ ಮೇಲೆ ಮಕ್ಕೊಂಡಾಳ. ಹಾಸಿಗೆ ಮೇಲೆ ಮಕ್ಕೊಂಡು ದೇಹ ಸುಕ್ಕಗಟ್ಟದ, ಒಳಗೆ ಯಾವುದೇ ಆಹಾರ ಹೋಗ್ತಾ ಇಲ್ಲ, ಒಂದು ಹನಿ ನೀರನ್ನು ಸಹಿತ ತಗೊಳ್ಳಾರ್ದಂಥ ಪರಿಸ್ಥಿತಿ. ಇಂಥ ಸಂದರ್ಭದೊಳಗೆ ಅಜ್ಜವರು ಬರ್ತಾರನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಗಟ್ಟಿ ಪ್ರಾಣ ಹಿಡ್ಕೊಂಡು ಕುಂತಿದ್ಲಲ್ಲ. ಬಂದರು ಕೂಡಲೇ ಎಲ್ಲರೂ ಏನು ತಡ ಮಾಡ್ಲಾರ್ದಂಗೆ ಗುರುವಿನ ಪಾದೋದಕವನ್ನು ತೆಗೆದುಕೊಂಡು ಅಲ್ಲಿವರೆಗೂ ಒಂದು ಮಾತನ್ನು ಆಡದೇ ಇರತಕ್ಕಂಥ ಪಣಿಯಮ್ಮ ಯಾವಾಗ ಅನ್ನದಾನ ಶಿವಯೋಗಕ್ಕೆ ಬಂದಾರ ಅಂದ ಕೂಡಲೇ ಎದ್ದು ಹೇಳಕ್ಕೆ ಬರ್ತಿದ್ದಿಲ್ಲ, ಎದ್ದು ಕುತ್ಕೊಂಡು ಕಣ್ತುಂಬ ಗುರುವಿನನ್ನು ನೋಡ್ತಾಳ. ಕೊಟ್ಟ ಮಾತನ್ನು ಉಳಿಸ್ಕೊಂಡೆಪ್ಪ ತಂದೆ ಅಂತ ತಿಳ್ಕೊಂಡು ಕೈ ಮುಗಿತಾಳ. ಗುರುವಿನ ಪಾದೋದಕವನ್ನು ಹಾಕಿದ ಮೇಲೆ ತನ್ನ ಪ್ರಾಣವನ್ನು ಬಿಡ್ತಾಳ. ಗುರು ಸೇವೆಗೈವಗೆ ಭವದ ಬಂಧನವಿಲ್ಲ, ಗುರು ಸೇವೆಗೈವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ. ಗುರುನಾಮಾಮೃತ ಗುರುನಾಮ ಸ್ವಲ್ಪ ಸೌಂಡ್ ಕೊಡ್ರಿ. ಗುರುನಾಮಾಮೃತ ಗುರುನಾಮ
ಗುರುನಾಮಾಮೃತ ಗುರುನಾಮಾಮೃತ ಸವಿ ಮನವೇ ಗುರುನಾಮಾಮೃತ 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 ಸವಿ ಮನವೇ ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ ಎಂಬುದ ನೀನರಿತು ನಡೆ ಮನವೇ ಗುರುನಾಮಾಮೃತ 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 ಸವಿ ಮನವೇ ಪರಬ್ರಹ್ಮ ರೂಪನು ಹರಿಯಂತೆ ಕಾಯುವನು ಶಿಷ್ಯರ ಉದ್ಧರಿಸೋ ಶಿವನಿವನು ಪರಬ್ರಹ್ಮ ರೂಪನು ಹರಿಯಂತೆ ಕಾಯುವನು ಶಿಷ್ಯರ ಉದ್ಧರಿಸೋ ಶಿವನಿವನು ಗಂಧದಿ ಪರಿಮಳವು ಇರುವಂತೆ ಇರುವವನು ಗಂಧದಿ ಪರಿಮಳವು ಇರುವಂತೆ ಇರುವವನು ಜ್ಞಾನದ ಜ್ಯೋತಿಯ ಬೆಳಗುವನು ಜ್ಞಾನದ ಜ್ಯೋತಿಯ ಬೆಳಗುವನು ಗುರುನಾಮಾಮೃತ 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 ಸವಿ ಮನವೇ ಅಣುವಲಿ ಅಣುವಿವನು ಮಹತ್ತೋ ಮಹಿಮನು ಅರಿವಿಗೆ ಅರಿವು ತಾನಾಗಿಹನು ಅಣುವಲಿ ಅಣುವಿವನು ಮಹತ್ತೋ ಮಹಿಮನು ಅರಿವಿಗೆ ಅರಿವು ತಾನಾಗಿಹನು ರವಿಯನು ಮೀರಿಸೋ ತೇಜಸ್ವಿ ರೂಪನು ರವಿಯನು ಮೀರಿಸೋ ತೇಜಸ್ವಿ ರೂಪನು ಚೈತನ್ಯ ನೀಡುವ ಚಿನ್ಮಯನು ಚೈತನ್ಯ ನೀಡುವ ಚಿನ್ಮಯನು ಗುರುನಾಮಾಮೃತ 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 ಸವಿ ಮನವೇ ಕಾಮಿತ ಫಲವೀವ ಗುರುದೇವ ಇರಲೇಕೆ ಸಾವು ನೋವಿನ ಭಯ ನಮಗೇಕೆ ಕಾಮಿತ ಫಲವೀವ ಗುರುದೇವ ಇರಲೇಕೆ ಸಾವು ನೋವಿನ ಭಯ ನಮಗೇಕೆ ಶಾಂತಿಯ ನೀಡುವ ಅವಧೂತ ನಾಮವ ಶಾಂತಿಯ ನೀಡುವ ಶಾಂತಿಯ ನೀಡುವ ಅವಧೂತ ನಾಮವ ಶುದ್ಧ ಭಾವನೆಯಲ್ಲಿ ನೆನೆ ಮನವೇ ಶುದ್ಧ ಭಾವನೆಯಲ್ಲಿ ನೆನೆ ಮನವೇ ಗುರುನಾಮಾಮೃತ 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 ಸವಿ ಮನವೇ ಗುರುನಾಮಾಮೃತ ಸವಿ ಮನವೇ ಗುರುನಾಮಾಮೃತ ಸವಿ ಮನವೇ
ಗುರುವಿನ ಪಾದವನ್ನು ಹಿಡ್ಕೊಂಡು ಆಶೀರ್ವಾದ ಕೇಳ್ಕೊಂಡಿದ್ದಕ್ಕೆ ಅವರು ಬಂದ ಮೇಲೆ ಪ್ರಾಣ ಬಿಡ್ತಾಳೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳಿರ್ತಾಳೆ, ಯಪ್ಪ ನನ್ನ ಪ್ರಾಣಕ್ಕೆ ಹೋಗೋಕ್ಕಿಂತ ಮುಂಚೆಕ್ಕೆ ಪಾದೋದಕ್ಕೆ ಕೊಡಬೇಕು, ಅದಾದ ಮೇಲೆ ನಾನು ಹೋದ ನಂತರದಲ್ಲಿ ನನ್ನ ಶರೀರ ನಿನ್ನ ಪಾದದಾಗ ಇರಬೇಕು, ಹಂಗೆ ವರ ಕೊಡು ಅಂತ ಕೇಳ್ಕೊಂಡಿರ್ತಾಳೆ. ಆ ಅನುಸಾರವಾಗಿ ಇವತ್ತಿಗೇನೂ ಸಹಿತ ನೀವು ಹಾಲಕೇರಿ ಮಹಾಮಠಕ್ಕೆ ಹೋದ್ರಿ ಅಂದ್ರೆ ಕಲ್ಲಮಠದ ಅಜ್ಜವ್ರ ಗದ್ದಿಗೆ ಮುಂದೆ ಪಣಿಯಮ್ಮನ ಶರೀರವನ್ನು ಇದನ್ನು ಮಾಡಿರ್ತಾರೆ. ಅಲ್ಲಿ ಪಣಿಯಮ್ಮಂದು ಇವತ್ತಿಗೂ ಸಹಿತ ಅಜ್ಜವರು ಗದ್ದಿಗೆ ಹೋಗ್ಬೇಕಾದ್ರೆ ಮೆಟ್ಟಲು ಬುಡಕ ಅವಳ ಸಮಾಧಿ ಐತಿ. ಯಾರ್ದು? ಪಣಿಯಮ್ಮ. ಇವತ್ತು ಅವ್ರ ಮನೆತನ ಐತಿ. ಇವತ್ತು ಅವ್ರ ಮನೆತನದೊಳಗೆ ಅವರು ಹಿರಿಯರಲ್ಲಿ ಕೆಲಸ ಮಾಡ್ತಾರೆ. ಹೀಗೆ ಗುರುಗಳ ಹತ್ರ ಹೋಗಿ ನಾವು ಏನಾದರೂ ನೋಡ್ಕೊಂಡಿವಿ ಅಂತಂದ್ರೆ ಅಂಥ ಭವವನ್ನು ದಾಟಿಸುವಂಥ ಶಕ್ತಿ ಗುರುವಿನ ಹತ್ರ ಇರ್ತದೆ. ಬಹುತೇಕ ನಿಮಗೆಲ್ಲ ಶಿಶುನಾಳ ಶರೀಫರ ಹೆಸರು ಗೊತ್ತದಲ್ಲ. ಕೆಲವು ಮಂದಿ ಶಿಶುನಾಳ ಶರೀಫರಿಗೆ ಏ ಸಾಬಾ ಅಂತ ಅಂತಿದ್ರಂತ. ಯಾಕೆ? ಇವರು ಗುರುಗೋವಿಂದ ಭಟ್ರ ಹತ್ರ ಹೋಗೋರು. ನೀ ನೋಡಿದ್ರೆ ಇಸ್ಲಾಂ ಧರ್ಮದವ, ನೀ ಯಾಕಲ್ಲಿ ಹೊಕ್ಕಿ ಅಂತ ಕೇಳಿದ್ರೆ ಸಾಬಾ ಅನ್ನುವಂಥದ್ದು ಮನುಷ್ಯಗೆ ನೋವು ಆಕಿತ್ತು. ಅವಾಗ ಗುರುಗೋವಿಂದ ಭಟ್ರ ಹತ್ರ ಹೋಗಿ ಹೇಳ್ತಾರಂತ ಅವ್ರು, ಯಪ್ಪ ಎಲ್ಲರೂ ಸಾಬಾ ಅನ್ನಕತ್ತಾರ ನನಗೆ ಅಂತ. ಯಾಕೆ ಚಿಂತೆ ಮಾಡ್ತೀಯ ಶರೀಫ? ಯಾರು ಇವತ್ತು ನಿನ್ನ ಸಾಬಾ ಅನ್ನಕತ್ತಾರಲ್ಲ ಅವ್ರ ಮಾತಿಗೆ ಎಂದೂ ಕೂಡ ತಲೆ ಕೊಡಕ್ಕೆ ಹೋಗಬೇಡ. ಬಿಡು ಬಾಯದೋಳು ಎಂಬವ, ಎಡ ಬಿಡೋದಿರು ಮಾನಸದೋಳು ಶಂಭುವ. ಎಲ್ಲರೂ ಇವ್ರು ಹಂಗೆ ಹಿಂಗೆ ಅಂತಾರಲ್ಲ, ಇವ್ರು ಏನಾದರೂ ನಿನ್ನ ಚಂದ ಮೆಚ್ಚಾರಂದ್ರೆ ಕೈಲಾಸಕ್ಕೆ ಹೋಗಂಗಿಲ್ಲ ನೀನು. ಇವ್ರು ನಿನ್ನೇನೋ ಕೈ ಬಿಟ್ಟಾನಂದ್ರೆ ಆ ಪರಮಾತ್ಮ ನಿನ್ನ ಕೈ ಬಿಡಂಗಿಲ್ಲಪ್ಪ. ಯಾರು ಸಾಬ ಅನ್ನಕತ್ತಾರ, ಸಾ ಮತ್ತು ಬಾ ನೆಟ್ಟ ನಡುವ ಒಂದು ಸೊನ್ನೆಯನ್ನು ಕೊಟ್ಟು ಬಿಟ್ರೆ ಜಗತ್ತಿಗೆ ನೀ ಸಾಂಬನಾಗಿ ಮೆರಿತೀಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹಾಗಾಗಿ ಗುರು ಮತ್ತು ಶಿಷ್ಯರ ಪರಂಪರೆ ಅಂತದ್ದು ನಮ್ಮ ನಾಡಿನೊಳಗಂದ್ರೆ ಗುರು ಅಂದಾಗಲೆಲ್ಲ ಗುರು ಗೋವಿಂದ ಭಟ್ರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಶಿಶುನಾಳ ಶರೀಫರು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ನಮ್ಮ ರಾಮಕೃಷ್ಣ ಪರಮಹಂಸರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ನಮ್ಮ ಸ್ವಾಮಿ ವಿವೇಕಾನಂದರು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಸಿದ್ಧಾರೂಢರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ನಮ್ಮ ಗುರುನಾಥ ರೂಢರು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಗಜದಂಡ ಶಿವಯೋಗಿಗಳು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಸಿದ್ಧಾರೂಢರು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ನೆನಪಿಗೆ ಬರ್ತಾರೆ. ಶಿಷ್ಯರು ಅಂದಾಗಲೆಲ್ಲ ನಮ್ಮ ಪಂಚಾಕ್ಷರಿ ಗವಾಯಿಗಳು ನೆನಪಿಗೆ ಬರ್ತಾರೆ. ಗುರು ಅಂದಾಗಲೆಲ್ಲ ಅಕ್ಕ ಮಹಾದೇವಿ ತಾಯಿ ನೆನಪಿಗೆ ಬರ್ತಾಳೆ. ಶಿಷ್ಯ ಅಂದಾಗಲೆಲ್ಲ ಕಾಮದ ಕೌಶಿಕ ನೆನಪಿಗೆ ಬರ್ತಾನೆ. ಗುರು ಅಂದಾಗಲೆಲ್ಲ ಬಸವಣ್ಣನವರು ನೆನಪಿಗೆ ಬರ್ತಾರೆ. ಶಿಷ್ಯ ಅಂದಾಗಲೆಲ್ಲ ಹಡಪದ ಅಪ್ಪನ ನೆನಪಿಗೆ ಬರ್ತಾನೆ. ಹಾಗೆ ಗುರು ಅಂದಾಗಲೆಲ್ಲ ಹಾಲ್ಕೇರಿ ಮಹಾಮಠದ ಎಲ್ಲ ಪರಮ ಪೂಜ್ಯರು ನೆನಪಿಗೆ ಬರ್ತಾರೆ. ಶಾಸ್ತಕ ಶಿಷ್ಯ ಶ್ರೇಷ್ಠರು ಅಂದಾಗಲೆಲ್ಲ ಈ ಎಲ್ಲ ಮಹಾಜನತೆ ನೆನಪಿಗೆ ಬರ್ತದೆ. ನಮ್ಮ ಪರಮ ಪೂಜ್ಯರು ಮುಪ್ಪಿ ಬಸವಲಿಂಗ ಮಹಾಸ್ವಾಮಿಗಳು ನಮ್ಮ ಕಣ್ಮುಂದದಾರ. ಇಷ್ಟು ದೊಡ್ಡ ಗುರು ಪರಂಪರೆ ಐತೆ ನಮ್ದು, ಇದು ಸಣ್ಣದೇನು. ಹಾಗಾಗಿ ಯಾರು ಗುರುವಿನನ್ನು ನಂಬಿದ್ದಾರೆ ಅವರು ಈ ಭವವನ್ನು ದಾಟ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ವಿಚಾರ ಇಲ್ಲಿ ಹೇಳಿ, ಈ ಕಲ್ಯಾಣಕ್ಕೆ ಯಾರು ಇವತ್ತು ಶರಣರು ಬರ್ತಾರಂದ್ರೆ ಕಲ್ಯಾಣದೊಳಗೆ ಎಲ್ಲಿಂದ ಬಂದರು, ಹೇಗೆ ಬಂದರು ಅನ್ನುವಂಥದ್ದು ಉಲ್ಲೇಖ ಭಾಳ ಕಡೆ ಸಿಗುವುದಿಲ್ಲ. ಅವ್ರ ಹೆಸರು ಮುಗ್ಧ ಸಂಗಯ್ಯ. ಹೆಸರೇನು? ಹೆಸರ ಮುಗ್ಧ ಸಂಗಯ್ಯ. ಯಾರಿಗೆ ಮುಗ್ಧ ಅಂತೀರ ಇವ ನೀವು? ಊರಾಗ ಬಡದಾಡ್ಕೊಂಡು ಅಂಥವ್ರಿಗೆ ಮುಗ್ಧರಂತಾರೇನು? ಮುಗ್ಧ ಅನ್ನುವಂಥವ್ರು ಸಮಾಧಾನ ಇರ್ತಾರ. ಯಾವುದೇ ಲೋಕದ ವ್ಯವಹಾರ ಅವ್ರಿಗೆ ಗೊತ್ತಿರಂಗಿಲ್ಲ. ಏನಾರ ಕೇಳಿದ್ರೆ ಎಷ್ಟು ಮುಗ್ಧದನ್ರಿ ಅವ ಮುಗ್ದಿದ್ದಕ್ಕೆ ಯಾಕೆ ಸುಮ್ಬಿಟ್ರಿ ಅವಂದು ಹಿಂಗಂತಾರಿಲ್ಲ. ಮುಗ್ದಿದ್ದವ್ರು ಮೋಸ ಹೋಗೋದು ಭಾಳ. ಹಂಗೆ ಮುಗ್ಧ ಸಂಗಯ್ಯ ಕಲ್ಯಾಣದೊಳಗೆ ಏನು ಕೆಲಸ ಮಾಡ್ತಿದ್ದ, ಕಾಯಕದ ಬಗ್ಗೆನೂ ಉಲ್ಲೇಖ ಬರೋಬ್ಬರಿ ಇಲ್ಲ. ಆದರೂ ಒಂದಿಷ್ಟು ಪುರಾಣಗಳ ಆಧಾರದ ಮೇಲೆ ಕಲ್ಯಾಣದೊಳಗೆ ಶರಣರು ಏನು ಪೂಜೆ ಮಾಡ್ಕೊತಿದ್ರಲ್ಲ, ಆ ಪೂಜೆಗೆ ಹೂಪತ್ರಿ ತಂದು ಕೊಡುವಂಥ ಕೆಲಸ ಮಾಡ್ತಿದ್ನಂತ ನೋಡ್ರಿ. ಏನೋ ಹೂಪತ್ರಿ ತಂದು ಕೊಡುವಂಥ ಕೆಲಸ. ಕಲ್ಯಾಣದೊಳಗಿರತಕ್ಕಂಥ ಎಲ್ಲ ಶರಣರು ಮೊದಲು ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದು, ಆಮೇಲೆ ಕಾಯಕ ಕಣಿ ಆಗೋದು, ಕಾಯಕ ಕಣಿಯಾಗಿ ಬಂದಿರತಕ್ಕಂಥ ಹಣದೊಳಗೆ ದಾಸೋಹ ಮಾಡೋದು, ಇದು ಅವ್ರ ಪರಿಕಲ್ಪನೆ. ಎಲ್ಲ ಶರಣರು ಮಾಡ್ದಂಗೆ ಇವ್ರದ್ದು ಒಂದು ಕಾಯಕ. ಅಲ್ಲಿ ಸಣ್ಣದು, ಇಲ್ಲಿ ದೊಡ್ಡದು, ಇವ್ರು ದೊಡ್ಡವ್ರು ಬಂದಾರ, ಇವ್ರು ಕಾರ್ನಾಗ ಬಂದಾರ, ಇವ್ರು ತೆಳಗಿದಾರ, ಹಿಂಗೇನು ಇರಲಿಲ್ಲ. ಅಲ್ಲಿ ಎಲ್ಲರೂ ಕಸ ಹೊಡೆಯವರು ಒಂದ, ಮ್ಯಾಗ ನಿಂತ್ಕೊಂಡು ಲೆಕ್ಕ ಬರೆಯವರು ಒಂದ. ಇದು ಕಲ್ಯಾಣದ ಶಕ್ತಿ. ಇದನ್ನು ಬಸವಣ್ಣನವರು ಈ ನಾಡಿಗೆ ಕೊಟ್ಟರು ನೋಡಿ. ಮುಗ್ಧ ಸಂಗಯ್ಯ ಎಲ್ಲ ಶರಣರ ಮನೆಗೆ ಹೋಗಿ ಪತ್ರಿ ಹೂಗಳನ್ನು ಕೊಟ್ಟು ಬರ್ತಿದ್ರಲ್ಲ. ಕೊಟ್ಟು ಬರಬೇಕಾದ್ರೆ ಒಂದು ಸಾರೆ ಹಿಂಗೆ ಹೊರಗೆ ಬರಬೇಕಾದಂಥ ಸಂದರ್ಭದೊಳಗೆ ಕಲ್ಯಾಣದೊಳಗೆ ಒಂದಿಷ್ಟು ಮಂದಿ ಶರಣರು ಇರ್ತಿದ್ರು. ಅವರು ಬಸವಣ್ಣನವರು ಎಲ್ಲ ಶರಣರಿಗೆ ಪ್ರಸಾದ ಮಾಡಿಸಿದ ಮೇಲೆ ಒಂದಿಷ್ಟು ಹಣವನ್ನು ಜಂಗಮನಿಗೆ ಕೊಡ್ತಿದ್ರು. ಅವರು ಪಡಿ ಹಣ್ಣನ್ನು ಕೊಡ್ತಿದ್ರಂತ ಅವ್ರ ಕೈಯಾಗ. ಆ ಹಣವನ್ನು ತೆಗೆದುಕೊಂಡು ಅವರೆಲ್ಲಿ ಹೊಕ್ಕಿದ್ರು ಅಂದ್ರೆ ವೇಶ್ಯೆಯರ ಮನೆಗೆ ಹೊಕ್ಕಿದ್ರಂತ. ವೇಶ್ಯೆಯರ ಮನೆಗೆ ನೋಡಿ ಹೆಂಗೆ ಈ ದೀಪದ ಬುಡಕ್ಕೆ ಕತ್ಲೆ ಅನ್ನೋದು ಹೆಂಗೆ ಇರ್ತದಲ್ಲವ, ಹಂಗೆ ಅಲ್ಲಿನೂ ಕೂಡ ಒಂದು ವ್ಯವಸ್ಥೆ, ಅಂಥ ದೊಡ್ಡ ವ್ಯವಸ್ಥೆ ಇದ್ರೂ ಸಹಿತ ಅಲ್ಲಿ ಒಂದಿಷ್ಟು ವೇಶ್ಯರು ಇದ್ದರು ಅಂತ. ಆ ವೇಶ್ಯರ ಮನೆಗೆ ಹೋಗೋದನ್ನು ಇವ ನೋಡ್ತಿದ್ದ. ಅವ್ರು ನೋಡಿದ ಅಷ್ಟ ಇವನಿಗೆ ಸಮಾಧಾನ ಆಗಲಿಲ್ಲ. ಅವ್ರು ಮಾತಾಡ್ಕೊಂಡು ಬರ್ತಿದ್ರು.
ಇವತ್ತು ವೇಶ್ಯೆಯರ ಮನೆಗೆ ನಾ ಹೋಗಿದ್ದೆ. ಎಂಥ ಸ್ವರ್ಗ ಸುಖಪ್ಪ, ಇಂಥ ಸ್ವರ್ಗ ಸುಖವನ್ನು ಜಗತ್ತಿನಾಗ ಇನ್ನೆಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಅಂಥ ವೇಶ್ಯೆಯರ ಮನೆಗೆ ಹೊಳ್ಳ ಬಳ್ಳ ನಾವು ಹೋಗಬೇಕು ಅಂತ ಹಿಂಗೆಲ್ಲ ಮಾತಾಡೋದನ್ನು ಕೇಳ್ತಿದ್ದ. ಹಿಂಗೆ ಕೇಳಿದಂಥ ಸಂದರ್ಭದೊಳಗೆ ಮನುಷ್ಯನೊಳಗೆ ಒಂಥರ ಗೊಂದಲ ಆಗ್ತದೆ. ಆ ಓಣಿಯಿಂದ ಹಿಂಗೆ ಹೊರಗೆ ಬರಬೇಕಾದ್ರೆ ಒಬ್ಬ ವೇಶ್ಯೆಯನ್ನು ನೋಡ್ತಾನೆ ಮುಗ್ಧ ಸಂಗಯ್ಯ. ಆ ವಿಗ್ಧ ವೇಶ್ಯೆಯನ್ನು ನೋಡಿದ ಕೂಡಲೇ ಅವನ ಮನಸ್ಸಿನೊಳಗೆ ಇಲ್ಲ ಸಲ್ಲದ ಒಂದು ಕಾಮನೆಗಳು ಉತ್ಪತ್ತಿ ಆಗ್ತಾವೆ. ನೋಡಿ, ಅವ್ರು ಹೇಳಿದ್ದು ಕೇಳಿದ್ದು ಒಂದು ಪ್ರಚೋದನೆ, ಆ ಹೆಣ್ಮಗಳನ್ನು ನೋಡಿದ್ದು ಇನ್ನೊಂದು ಪ್ರಚೋದನೆ. ಸೀದಾ ಬಂದವನ ಅವ ಮುಗ್ಧ ಸಂಗಯ್ಯ. ಅವನ ಹೆಸರೇನು? ಮುಗ್ಧ ಸಂಗಯ್ಯ. ಅವ ಹಿಂದೆ ನೋಡಲಿಲ್ಲ, ಮುಂದೆ ನೋಡಲಿಲ್ಲ, ಸೀದಾ ಬಸವಣ್ಣನವ್ರ ಹತ್ರ ಬರ್ತಾನ, ಲಿಂಗ ಪೂಜೆ ಮಾಡ್ಕೊಳಕ್ಕೆ ಹೊಕ್ಕಾನ. ಮನಸ್ಸು ಸರಿ ಇಲ್ಲ, ಮನಸ್ಸು ಕೆಟ್ಟು ಬಿಟ್ಟದ. ಹಾಗಾಗಿ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಹೋದ್ರೆ ಸರಿಯಾಗಿ ಮನಸ್ಸು ಕೂಡ್ತಾ ಇಲ್ಲ. ಬಸವಣ್ಣನವ್ರ ಮುಂದೆ ಹೇಳಿದ್ರಂತೆ, ಅಪ್ಪ ಬಸವಪ್ಪ, 3 ದಿವಸ ಆಯಿತು ನನಗೆ ಮನಸ್ಸು ಸರಿನೇ ಇಲ್ಲ. ಏನಾಗ್ಯದಪ್ಪ ಮುಗ್ಧ ಸಂಗಯ್ಯ, ಏನಾಗ್ಯದ? ಹಾಗಾದರೆ ಏನಾದರೂ ಇದ್ರು ತಿಳಿಸ್ ನನ್ನ ಮುಂದೆ. ಅವಾಗ ಮುಗ್ಧ ಸಂಗಯ್ಯ ಅಂತಾನ, ಹೇಗೆ ಹೇಳಬೇಕು ನಿಮ್ಮ ಮುಂದೆ ನಾನು ಹೀಗೆ ಭೂವ ಪತ್ರೆಯನ್ನು ಕೊಟ್ಟು ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಷ್ಟೋ ಮಂದಿ ಜಂಗಮರು ಅಲ್ಲಿ ವೇಶ್ಯೆಯರ ಮನೆಗೆ ಹೋಗಿ ಬರ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಅಲ್ಲಿರುವಂಥ ಸುಖ ಜಗತ್ತಿನಾಗ ಎಲ್ಲಿ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಾನು ಒಬ್ಬ ವೇಶ್ಯೆಯನ್ನು ನೋಡಿಬಿಟ್ಟಿದ್ದೇನೆ. ಹೀಗಾಗಿ ಅವರನ್ನು ನೋಡಿದ ಮೇಲೆ ನನ್ನ ಮನಸ್ಸು ಯಾಕೋ ಹೊಯ್ದಾಡಕತ್ತದ. ಹಾಗಾಗಿ ನಾನು ಒಂದು ದಿವಸ ವೇಶ್ಯೆಯರ ಮನೆಗೆ ಹೋಗಿ ಬರ್ತೀನಿ ಅಂದ. ಯಾರ ಮುಂದೆ? ಮುಗ್ಧ ಸಂಗಯ್ಯನ ಮುಂದೆ. ಬಸವಣ್ಣವ್ರಂತಾರ, ಮುಗ್ಧ ಸಂಗಯ್ಯ, ನೀನು ಮೊದಲೇ ಮುಗ್ಧ. ವೇಶ್ಯೆಯರ ಮನೆಗೆ ನಿಮ್ಮಂಥವ್ರೆಲ್ಲ ಹೋಗಬಾರ್ದಪ್ಪ, ಅಲ್ಲೆಲ್ಲ ಹೋಗಬಾರ್ದು. ಇಲ್ಲ, ನೀ ತಿಳ್ಕೊಂಡಂಗೆ ಅವ್ರು ವೇಶ್ಯರಂತ ತಿಳ್ಕೊಳಕ್ಕೆ ಹೋಗ್ಬೇಡ ಅಪ್ಪ ಬಸವಪ್ಪ. ಯಾಕಂದ್ರೆ ಅವರಲ್ಲಿನೂ ಸಹಿತ ಅಲ್ಲಿರ್ತಕ್ಕಂಥ ವೇಶ್ಯೆಯರ ಬಗ್ಗೆ ಪುರಾಣದೊಳಗೆ ಬರೀತಾರೆ. ಹೇಗಂತಂದ್ರೆ ಯಾರು ಶಿವಭಕ್ತರ ಅಲ್ಲದೇ ಇರತಕ್ಕಂಥವ್ರು ಇರ್ತಾರ, ಅಂಥವ್ರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಯಾರು ಹಣಕ್ಕಾಗಿ ಮೈ ಮಾರ್ಕೊಂತೀವಂತ ತಿಳ್ಕೊಂಡು ಅನ್ಕೊಂಡಿರ್ತಾರಲ್ಲ, ಕೇವಲ ಹಣಕ್ಕಾಗಿ ಅಷ್ಟೇ ಅಲ್ಲ, ಯಾರು ಶಿವಭಕ್ತರಾಗಿರ್ತಕ್ಕಾರ ಅಂಥವ್ರಿಗೆ ಮಾತ್ರ ಆ ಕೇರಿ ಒಳಗೆ ಪ್ರವೇಶ ಕೊಡ್ತಿದ್ರಂತೆ. ಆಚಾರದಿಂದ ದೂರ ಇರತಕ್ಕಂಥವ್ರಿಗೆ, ಅನಾಚಾರದೊಳಗೆ ಬಿದ್ದು ಓಲಾಡುವಂಥವ್ರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಅಂಥ ದೊಡ್ಡ ಶರಣರದಾರಪ್ಪ ಅವರು. ನಾನು ಒಂದ್ಸಲಿ ಹೋಗ್ಬೇಕು ಅಲ್ಲಿ ವೇಶ್ಯೆಯರ ಮನೆಗೆ ಹೋದ್ರೆ ಏನಕ್ಕೈತಿ, ಅಲ್ಲಿ ಏನು ನಡೀತೈತಿ ಅನ್ನುವಂಥ ಯಾವ ಕಲ್ಪನೆನೂ ಮುಗ್ಧ ಸಂಗಯ್ಯನಿಗೆ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಮುಗ್ಧ ಸಂಗಯ್ಯ ಅಂತ ಕರೀತಾರೆ. ಬಸವಣ್ಣನವ್ರಂತಾರ, ನಿನ್ನಂತವನು ಹೋಗಬಾರ್ದಪ್ಪ ಅಲ್ಲೇ ಮುಗ್ಧ ಸಂಗಯ್ಯ. ಅವಳ ವಚನ ಬೆಲ್ಲದಂತೆ. ಎರಡು ಚಂದ ಹೇಳ್ತಾರೆ ಬಸವಣ್ಣವ್ರು ಮುಗ್ಧ ಸಂಗಯ್ಯ ಹೇಳ್ತಾರೆ. ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲೊಬ್ಬನನ್ನ ನೆನೆವಳು, ಕಣ್ಣುಗಳಲ್ಲೊಬ್ಬನ ಕರೆವಳು, ಮಾನಿಸ ಗಳ್ಳಿಯ ನಂಬದಿರಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅವಳ ವಚನ ಬೆಲ್ಲದಂಗದಪ್ಪ. ಕಣ್ಣಿನೊಳಗೊಬ್ಬವಳನ್ನು ಕರಿತಾಳ, ಮನಸ್ಸಿನೊಳಗೊಬ್ಬವಳನ್ನು ನೆನಿತಾಳ. ಹಾಗಾಗಿ ಅಂಥವ್ರ ಮನೆಗೆ ನೀ ಹೋಗ್ಬಾರ್ದು ಸಂಗಯ್ಯ ಅಂತ ಕೇಳಿದ್ರೂ ಸಹಿತ, ಇಲ್ಲ ಅಪ್ಪ ಇಲ್ಲ, ನೀ ಹೇಳಿದ ಮಾತು ನಾನು ತಪ್ಪಂಗಿಲ್ಲ. ಆದ್ರೆ ನಾನು ಒಂದ್ಸಲ ಅಲ್ಲಿ ಹೋಗಿ ಬರಲಾರ್ದನ ನನ್ನ ಲಿಂಗ ಪೂಜೆಗೆ ಏನೂ ಅರ್ಥ ಬರಂಗಿಲ್ಲ. ಅಲ್ಲಿ ಏನಾರ ಐತಿ ನಾನು ನೋಡ್ಕೊಂಡ ಬರಬೇಕು ಅಂತ ತಿಳ್ಕೊಂಡು ಮುಗ್ಧ ಸಂಗಯ್ಯ ಬಸವಣ್ಣನವರನ್ನು ಕಾಡಿ ಬೇಡಿ ನಾನು ವೇಶ್ಯೆಯರ ಮನೆಗೆ ಹೋಗಬೇಕು ಅಂತ ತಿಳ್ಕೊಂಡು ಹಠ ಹಿಡಿದಾಗ, ಅವಾಗ ಅಲ್ಲಿರ್ತಕ್ಕಂಥ ಪರಿಚಾರಕರನ್ನು ಬಸವಣ್ಣವ್ರು ಕರೆದ್ರಂತ. ನಕ್ ಹೇಳ್ತಾರೆ, ಸಂಗಯ್ಯನವ್ರು ಇವತ್ತು ವೇಷಾಗ್ರಹಕ್ಕೆ ಹೋಗ್ಬೇಕಂತೆ, ಅವ್ರನ್ನ ಚಂದ ರೆಡಿ ಮಾಡಿ ಅಲ್ಲಿ ಹೋಗಿ ಬಿಟ್ಟು ಬರ್ರಿ ಅಂತ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ಹೆಂಗೆ ರೆಡಿ ಮಾಡಬೇಕು? ಒಂದು ಸ್ವಲ್ಪ ನಾಳಿಂದ ಇಲ್ಲಿ ಒಂದು ಸ್ವಲ್ಪ ನೀರು ಹೊಡಿಸ್ಬೇಕು ರೀ, ಚಂದ್ರ ನೀರು ಹೊಡಿಸ್ಲೇಬೇಕು, ಇಲ್ಲ ತಂದ್ರೆ ಭಾಳ ಅಡ್ಜಸ್ಟ್ ಆಕತ್ತದ. ಅವ್ರನ್ನ ಭಾಳ ಚಂದ ರೆಡಿ ಮಾಡುವಂಥ ಪ್ರಚಾರಕರು ಚಲೋ ರುಮಾಲ್ ಹಾಕಿದ್ರು, ಚಲೋ ಬಟ್ಟೆಯನ್ನು ಹಾಕಿದ್ರು, ರೇಷ್ಮೆ ಬಟ್ಟೆಗಳನ್ನು ಹಾಕಿ ಕೊಳ್ಳಾಗ ಶಿಲ್ಲೆ ಹಾಕಿ, ಆದರೂ ಸಹಿತ ಕೊಳ್ಳಾಗ ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡು ಸೇಂಟ್ ಎಲ್ಲ ಹೊಡ್ಕೊಂಡು ಪರಿಮಳ ದ್ರವ್ಯಗಳನ್ನು ಹೊಡ್ಕೊಂಡು ಹಣಿ ಮೇಲೆ ಭಸ್ಮ ಹಚ್ಕೊಂಡು ಎಲ್ಲಿ ಹೊಂಟರು? ವೇಶ್ಯೆಯರ ಮನೆಗೆ ಹೊಂಟಾರ. ವೇಶ್ಯೆಯರ ಮನೆಗೆ ಹೋಗ್ಬೇಕಾದ್ರೆ ಮುಗ್ಧ ಸಂಗಯ್ಯನ ಕೊಟ್ಟಾಗ 4 ಜನ ಅವ್ರ ಪರಿಚಾರಕರು ಹೋಗಿ ಯಾವ ವೇಶ್ಯೆಯನ್ನ ಈ ಮುಗ್ಧ ಸಂಗಯ್ಯನವ್ರು ನೋಡಿದ್ರಲ್ಲ ಅದೇ ಮನೆಗೆ ಕರ್ಕೊಂಡು ಹೋದ್ರು. ಅವ್ರನ್ನ ಅದೇ ಮನೆಗೆ ಕರ್ಕೊಂಡು ಹೋದಾಗ ಈ ಮುಗ್ಧ ಸಂಗಯ್ಯ ನನ್ನ ಮನೆಗೆ ಬರಾಕತ್ತಾನನ್ನೋ ಅಂಥದ್ದನ್ನು ತಿಳ್ಕೊಂಡು ಆ ವೇಶ್ಯ ಆಗಿರ್ತಕ್ಕಂಥ ಹೆಣ್ಮಗಳು ನೋಡಿ, ಒಬ್ಬ ಯೋಗಿ ನಮ್ಮ ಮನೆಗೆ ಬರ್ತಾನಂತ ತಿಳ್ಕೊಂಡು ಮನೆಯೆಲ್ಲ ತನ್ನ ಚಂದನ ದ್ರವ್ಯಗಳಿಂದ ಎಲ್ಲವನ್ನ ಸಿಂಪಡಿಸಿ ಅಲ್ಲಿರ್ತಕ್ಕಂಥ ಮನೆಯನ್ನು ಮಡಿ ಮಾಡಿ ಆ ಮುಗ್ಧ ಸಂಗಯ್ಯನವನ್ನ ಬಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊತಾರೆ. ಒಳಗೆ ಕರ್ಕೊಂಡು ಕೂಡಲೇ ಮುಗ್ಧ ಸಂಗಯ್ಯನವ್ರು ಒಳಗೆ ಹೋಗ್ತಾರೆ. ಯಾರು ಕರ್ಕೊಂಡು ಬಿಡಾಕೆ ಬಂದಿದ್ರಲ್ಲ ಅವ್ರು ಒಳಗೆ ಕಳಿಸಿ ಹೋಗಿಬಿಡ್ತಾರೆ. ಯಾವಾಗ ಸಂಗಯ್ಯನವ್ರು ಒಳಗೆ ಬರ್ತಾರ, ಒಳಗೆ ಬಂದಾಗ ಅಲ್ಲೇನು ನಡೀತದೆ ಅನ್ನುವಂಥ ಯಾವ ಕಲ್ಪನೆನೂ ಸಂಗಯ್ಯನವ್ರಿಗೆ ಗೊತ್ತಿಲ್ಲ. ಅವ್ರಂತಾರ, ಏನವ ಇಲ್ಲಿ ಅದ್ಭುತವಾದಂಥ ಸ್ವರ್ಗ ಸುಖ ಐತೆ ಅಂತ ಹೇಳ್ತಾರ,
ನಿನ್ನ ಮನೆ ನೋಡಿದ್ರೆ ನನಗೆ ಆನಂದ ಅನಿಸಕತ್ತದ. ಇಲ್ಲಿ ಪರಮಾತ್ಮ ಅದಾನ ಅಂತ ಹೇಳ್ತಾರ, ಕೈಲಾಸ ಐತೆ ಅಂತ ಹೇಳ್ತಾರ. ಹಾಗಾದ್ರೆ ಎಲ್ಲ ಶರಣರು ಈ ಕೈಲಾಸದೊಳಗೆ ದೇವ್ರನ್ನ ನೋಡ್ಯಾರ, ನನಗೆ ಯಾಕೆ ಕಾಣೋದಿಲ್ಲ ಆ ದೇವರು? ಅದಕ್ಕೆ ನಾ ಇವತ್ತು ಆ ದೇವ್ರ ನೋಡ್ಬೇಕಂತ ಬಂದೀನಿ ಇಲ್ಲಿ ಅಂದ. ಆ ದೇವ್ರು ನೋಡ್ಬೇಕಂತ ಬಂದೀನಿ ಅಂದ. ಬಹುತೇಕ ಇವರ ಮುಗ್ಧ ಸಂಗಯ್ಯನವರ ಮಾತನ್ನು ಕೇಳಿರ್ತಕ್ಕಂಥ ಮಹಿಳಾ ಮನಿ ಒಳಗೆ ಕರ್ಕೊಂಡು ಹೋಗ್ತಾಳ. ಆಯ್ತು ಬರ್ರಿಯಪ್ಪ, ಒಳಗೆ ಬರ್ರಿ. ಫಸ್ಟ್ ಏನು ಮಾಡ್ಕೋಬೇಕಂತ ಮಾಡೀರಿ? ಇಲ್ಲ, ನಾನು ಪೂಜೆ ಮಾಡ್ಕೋಬೇಕಂತ ಮಾಡೀನಿ, ಪೂಜೆಗೆ ಸಾಮಾನು ತೊಗೊಂಡು ಬಾ ಅಂದ. ಎಲ್ಲಿ ಹೋಗ್ಯಾನ್ರಿ? ವೇಶ್ಯರ ಮನೆಗೆ ಹೋಗ್ಯಾನ. ಅಲ್ಲಿ ಏನು ಮಾಡ್ಬೇಕಂತಾನ? ಪೂಜೆ ಮಾಡ್ಕೋಬೇಕಂತ. ಪೂಜೆ ಮಾಡ್ಕೋಬೇಕಂತ ಅಂದ ಕೂಡಲೇ ಆ ಹೆಣ್ಮಗಳಿಗೆ ಒಂದು ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಆಯಿತು, ಬಸವಪ್ಪನವರ ಸಂಘದೊಳಗಿರ್ತಕ್ಕಂಥವ್ರು ಯಾವುದೇ ಕಾಯಕ ಮಾಡಿದ್ರು ಮೊದಲು ಕಾಯಕ ಮಾಡೋರು ಪೂಜೆ ಏನು ಮಾಡ್ಕೊತಾರೆ ಅಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ತಿಳ್ಕೊಂಡು ಗಂಟಿ, ಧೂಪ, ದೀಪ, ಹೂವು, ಪತ್ರಿ, ಮಜ್ಜನ ಬುಟ್ಟಿ ಎಲ್ಲವನ್ನು ತೆಗೆದುಕೊಂಡು ಬಂದು ತಯಾರು ಮಾಡಿಕೊಟ್ರು. ಯಾಕಂದ್ರೆ ವೇಶ್ಯರ ಮನೆಯೊಳಗೆ ಅವತ್ತಿನ ಕಾಲಕ್ಕನ ಬೆಳ್ಳಿ ಸಾಮಾನು ಇಟ್ಟಿದ್ಲಂತ ತಾಯಿ. ಎಲ್ಲ ಬೆಳ್ಳಿ ಸಾಮಾನದಿಂದ ಪೂಜೆಗೆ ರೆಡಿ ಮಾಡಿದ್ರು. ಪೂಜೆಗೆಲ್ಲ ರೆಡಿ ಮಾಡಿದ ಮೇಲೆ ಪೂಜೆ ಮುಗಿಸಿದ ಮೇಲೆ ಶಯನ ಗ್ರಹಕ್ಕೆ ಹೋಗುನಂತ. ಅಲ್ಲಿ ಮಠ ನೀನು ಪೂಜೆದಾಗ ಭಾಗಿಯಾಗು ಅಂದ. ನೀನಿಲ್ಲ ಕುಂದ್ರು, ಪೂಜೆದಾಗ ನಂಗೆ ಸಾಕಾರ ಮಾಡು, ಪೂಜೆಗೆ ಸಾಕಾರ ಮಾಡು ಅಂತಂದಾಗ ಪುರಾಣದೊಳಗೆ ಬರೀತಾರ, ಒಬ್ಬ ಮುಗ್ಧ ಸಂಗಯ್ಯ ಆ ಕಲ್ಯಾಣದೊಳಗೆ ಬಸವಪ್ಪನವರ ಹತ್ತಿರ ಬರೇ ಪತ್ರಿ ಮತ್ತು ಹೂಗಳನ್ನು ಕೊಡುವಂಥ ಕಾಯಕವನ್ನು ಮಾಡಿ ಲಿಂಗ ಪೂಜಾದೊಳಗಿರ್ತಕ್ಕಂಥ ಆನಂದವನ್ನು ಕಂಡು ವೇಶ್ಯರ ಮನೆಗೆ ಹೋದಂಥ ಸಂದರ್ಭದೊಳಗೆ ಕೈಲಾಸದಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಅವನು ಪೂಜೆ ನೋಡಕ್ಕೆ ಬಂದಿದ್ರು ಅನ್ನುವಂಥದ್ದನ್ನು ಪುರಾಣದೊಳಗೆ ಬರೀತಾರೆ. ಪೂಜೆ ನಡೀತು. ಎಷ್ಟು ಚಂದ ಪೂಜೆ ನಡೀತು ಅಂತಂದ್ರೆ ಭಾಳ ಚಂದ ನಡೀತು. ಆ ತಾಯಿ ಪೂಜೆಕಂತ ಕುಂತಿದ್ಲಲ್ಲ ಮಗ್ಗಲ್ಲಾಗ, ಆ ಸಂಗಯ್ಯನವ್ರು ಮಾಡ್ಕೊಳ್ಳುವಂಥ ಪೂಜೆಯನ್ನು ಅಲ್ಲಿವರೆಗೆ ಪೂಜೆ ಅಂದ್ರೆ ಗೊತ್ತಿಲ್ಲ, ಪುನಸ್ಕಾರ ಅಂದ್ರೆ ಗೊತ್ತಿಲ್ಲ, ಪೂಜೆಯನ್ನು ಹೇಗೆ ಮಾಡ್ಕೋಬೇಕನ್ನುವಂಥದ್ದು ಗೊತ್ತಿಲ್ಲ. ಒಬ್ಬ ಮುಗ್ಧ ಸಂಗಯ್ಯ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ವೇಶ್ಯ ಮನೆಗೆ ಬಂದು ಆ ಮಂಚದ ಮೇಲೆ ಕುಂದ್ರೋದಲ್ಲ, ಅವರು ಪೂಜಾ ರೂಮ್ನೊಳಗೆ ಕೂತ್ಕೊಂಡು ಒಂದು ಕೋಲಿ ಒಳಗೆ ಅದನ್ನೇ ಪೂಜಾ ರೂಮ್ ಅಂತ ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡಕ್ಕೆ ಹತ್ತಿದ್ರೆ ಮಾಡ್ತಾ 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 ತನ್ನನ್ನೇ ತಾನು ಮರೆತು ಬಿಟ್ಟ ಮುಗ್ಧ ಸಂಗಯ್ಯ. ಆ ಹೆಣ್ಮಗಳಂತಾಳ, ಇಂತಹ ಶಿವಯೋಗಿ ರಾತ್ರಿ ಬಂದು ಪೂಜೆ ಮಾಡ್ಕೊಳಕತ್ತಾನ, ಇದು ನನ್ನ ಭಾಗ್ಯ, ನನಗಿರುವಂಥ ಭಾಗ್ಯ ನನ್ನ ಪಕ್ಕದವ್ರಿಗೆ ಇರ್ಬೇಕಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ತನ್ನ ಕೇರಿ ಒಳಗಿರ್ತಕ್ಕಂಥ ಎಲ್ಲ ಮಂದಿಯನ್ನು ಕರೆದ್ಲಂತಾಕಿ. ನೋಡ್ಬರ್ರಿ ಇಲ್ಲಿ ಒಂದು ವಿಚಿತ್ರವ, ಎಷ್ಟು ಅದ್ಭುತ ನಡೆದೈತೆ ನಮ್ಮ ಮನ್ಯಾಗ. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ವಿಚಿತ್ರಗಳು ಬೇರೆ, ಆದರೆ ಇವತ್ತೊಬ್ಬ ಸಂಗಯ್ಯ ಅನ್ನುವಂಥ ಶರಣರು ಬಂದು ನಮ್ಮ ಮನೆಯೊಳಗೆ ಅದ್ಭುತವಾದಂಥ ಪೂಜೆ ಮಾಡ್ಕೊಳಕತ್ತಾರ. ಅದನ್ನು ನೋಡಿ ನನ್ನ ಕಣ್ಣು ತುಂಬಿ ಬಂದವ, ನೀವು ನೋಡಕ್ಕೆ ಬರ್ರಿ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಸಹ ವ್ಯಕ್ತಿಗಳು ಏನಿದ್ರಲ್ಲ ಅವ್ರನ್ನೆಲ್ಲರನ್ನು ಕರ್ಕೊಂಡು ಬರ್ತಾಳೆ. ಎಷ್ಟು ತಾಸು ನಡೀತಿ ಗೊತ್ತಾಯವ? 1 ತಾಸಲ್ಲ, 2 ತಾಸಲ್ಲ. ಸಾಯಂಕಾಲ 9 ಗಂಟೆಗೆ ಅವ್ರ ಮನೆಗೆ ಹೋಗ್ಯಾನ, ಮುಂಜಾನೆ 6 ಗಂಟೆ ಮಟನೂ ಸಹಿತ ಪೂಜೆದಾಗ ಕುಂತಾನೆ ಮುಗ್ಧ ಸಂಗಯ್ಯ. ಪೂಜೆ ಮಾಡ್ತಾ ಯಾವಾಗ ಬೆಳಗ್ಗೆ ಹರಿತು ಅನ್ನುವಂಥದ್ದು ಗೊತ್ತಾಗ್ತದೆ. ಬೆಳಗ್ಗೆ ಹರಿತು ಅನ್ನುವಂಥದ್ದು ಗೊತ್ತಾಗೋದಕ್ಕಿಂತ ಮುಂಚೆಕ್ಕೆ ಪೂಜೆ ಮಾಡುವಂಥ ಸಂದರ್ಭದೊಳಗೆ ಅವಳು ಕೊಳ್ಳಾಗಿರ್ತಕ್ಕಂಥ ಮಾಲೆಗಳನ್ನು ನೋಡಿ, ನನ್ನ ಕೊಳ್ಳಾಗ ರುದ್ರಾಕ್ಷಸರ ಅದ, ನಿನ್ನ ಕೊಳ್ಳಾಗ ಇಂತಿಂಥ ವಿಚಿತ್ರ ಮಾಲೆಗಳದಾವ, ಹಾಗಾದ್ರೆ ನೀನು ರುದ್ರಕನ್ಯನೇ ಇರಬೇಕು, ಪರಮಾತ್ಮನ ಮಗಳ ಇರಬೇಕು, ನಿನಗೆ ಸಿಕ್ಕಂಥ ಪರಮಾತ್ಮ ನನಗೆ ಯಾಕೆ ಸಿಗೋದಿಲ್ಲ? ಸಿಗ್ತಾನಂತ ತಿಳ್ಕೊಂಡು ಪೂಜೆ ಕುಂತಾರ. ಯಾವಾಗ ಸುಪ್ರಭಾತದ ಸಮಯ ಆಯಿತು, ಸುಪ್ರಭಾತದ ಸಮಯ ಆದ ಕೂಡಲೇ ಅವ ಅಂತಾನ, ಆಯ್ತು ನನ್ನ ಪೂಜೆ ಎಲ್ಲ ಮುಗೀತು, ಇವತ್ತು ಮಾಡಿರ್ತಕ್ಕಂಥ ಪೂಜೆಯನ್ನು ನನ್ನ ಜನ್ಮದೊಳಗೆ ನಾ ಮಾಡ್ಕೊಂಡಿಲ್ಲ, ಇಷ್ಟು ವೈಭವದ ಪೂಜೆಯನ್ನು ನಾ ಕಂಡಿರಲಿಲ್ಲ, ಇಷ್ಟ ಪುಂಡ ಪೂಜೆ ಮಾಡೋದಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ನೀನೇ ನನ್ನ ಪಾಲಿನ ಪರಮಾತ್ಮ ಅಂತ ತಿಳ್ಕೊಂಡು ಆ ಹೆಣ್ಮಗಳಿಗೆ ಹೇಳ್ತಾನಲ್ಲ ಮುಗ್ಧ ಸಂಗಯ್ಯ. ನನ್ನ ಪಾಲಿನ ದೇವತೆ ನೀನು, ಪರಮಾತ್ಮನನ್ನು ತೋರಿಸಿದಂಥ ಹೆಣ್ಮಗಳು ನೀನು. ಯಾಕಂದ್ರೆ ಇಂಥ ವೈಭೋಗದ ಪೂಜೆಯನ್ನು ನಾ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಎಲ್ಲರೂ ಹೇಳೋದನ್ನು ಕೇಳಿದ್ದೆ ನಾನು. ಕೈಲಾಸ ಇದ್ದಂಗದ ಅಲ್ಲೇ, ಸ್ವರ್ಗ ಇದ್ದಂಗದ ಅಲ್ಲೇ ಅಂತ ಹೇಳ್ತಿದ್ರು. ಆ ಪರಮಾತ್ಮನನ್ನು ನಾನು ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ, ನಿನ್ನ ರೂಪದೊಳಗೆ ನಾ ಪರಮಾತ್ಮನ ನೋಡ್ತೀನಿ ಅಂತ ತಿಳ್ಕೊಂಡು ಮುಗ್ಧ ಸಂಗಯ್ಯ ಅಲ್ಲಿ ನಿಂತು ಇನ್ನು ಕಾಯಕಕ್ಕೆ ತಡ ಆಗ್ತದೆ. ಬಸವಣ್ಣನವರ ಲಿಂಗ ಪೂಜೆಗೆ, ಎಲ್ಲ ಶರಣರ ಲಿಂಗ ಪೂಜೆಗೆ ನಾವು ಹೂಪತ್ರೆ ಒಯ್ಯಬೇಕು, ಹಾಗಾಗಿ ನಾನು ಬರ್ತೀನಿ ಅಂತ ಅಂದಾಗ ಅಲ್ಲಿ ಬಂದಿರತಕ್ಕಂಥವನು ಒಬ್ಬನು ಯಾರು? ಮುಗ್ಧ ಸಂಗಯ್ಯ. ಅಲ್ಲಿವರೆಗೂ ಅನೇಕ ಶರಣರು ಅಲ್ಲಿ ಹೋಗಿ ಬರ್ತಿದ್ರು, ಅನೇಕ ಜಂಗಮರಲ್ಲಿ ಹೋಗಿ ಬರ್ತಿದ್ರಲ್ಲ, ಅವ್ರ ಹಿಂದೆ ಯಾವ ಶರಣೆಯರು ಅವರು ವೇಷ ವೃತ್ತಿ ಒಳಗಿರ್ತಕ್ಕಂಥ ವ್ಯಕ್ತಿಗಳು ಬಂದಿರಲಿಲ್ಲ. ಮುಗ್ಧ ಸಂಗಯ್ಯ ರಾತ್ರಿ ಪೂಜೆ ಮಾಡಿಕೊಂಡು ಮುಂಜಾನೆ ಮಟ್ಟ ಪೂಜೆ ಮುಗಿಸಿ ಎದ್ದು ಆ ಕಡೆ ಹೋಗ್ಬೇಕಾದ್ರೆ ಇಡೀ ಕೇರಿ ಒಳಗಿರ್ತಕ್ಕಂಥ ಎಲ್ಲ ವೇಷವಾಟಿಕೆಯನ್ನು ಮಾಡ್ತಕ್ಕಂಥ ಎಲ್ಲ ಸಮುದಾಯ ಮುಗ್ಧ ಸಂಗಯ್ಯನವರ ಹಿಂದೆ ನಾವು ಸಹಿತ ನಿಮ್ಮ ಕುಟ ಲಿಂಗ ಕಟ್ಕೊಂಡು ನಿಮ್ಮಂಗ ಬದುಕ್ತೀವಿ ಅಂತ ತಿಳ್ಕೊಂಡು ಕೇರಿನ ಎದ್ದು ಬಸವಣ್ಣನ ಮಹಾಮಂಟಪಕ್ಕೆ ಬರ್ತದೆ.
ಎಷ್ಟು ಅದ್ಭುತ, ನೋಡೋರಿಗೆಲ್ಲರೂ ಆಶ್ಚರ್ಯ. ಏನು ಮಾಡಿ ಬಂದ ಮುಗ್ಧ ಸಂಗಯ್ಯ, ಎಲ್ಲರೂ ಹಿಂಗೆ ಯಾಕೆ ಬರಾಕತ್ತಾರೆ, ಎಲ್ಲರಿಗೆ ಆಶ್ಚರ್ಯ. ಏನಿದು ಇಷ್ಟಾಕೊಂಡ ವೈಶಿಷ್ಟ್ಯ, ಇಡೀ ಊರಿಗೆ ಕೆರಿನ ಎದ್ದು ಬರಾಕತ್ತದ, ಏನು ಹಿಂಗಾದ್ರೆ ಹೆಂಗೆ ಅಂತ ತಿಳ್ಕೊಂಡು ಹಿಂಗೆ ಬರಬೇಕಾದಂಥ ಸಂದರ್ಭದೊಳಗೆ ಅವಾಗ ಬಸವಣ್ಣನವ್ರು ಒಳಗೆ ಕುಂತಿರ್ತಾರ. ಬಸವಣ್ಣನವ್ರು ಒಳಗೆ ಕುಂತ ಗಂಗಾಂಬಿಕೆ ನೀಲಾಂಬಿಕೆ ತಾಯಿಯವರು ಮುಗ್ಧ ಸಂಗಯ್ಯನನ್ನು ನೋಡಿ ಓಡಿ ಹೊರಗೆ ಬರ್ತಾರ. ಯಾಕೆ ಏನೂ ಗೊತ್ತಿರದೇ ಇರತಕ್ಕಂಥ ಮುಗ್ಧ ಸಂಗಯ್ಯ ಏನು ಅಪ್ಪನವ್ರು ಅಂತಾರ ಅಂತ ತಿಳ್ಕೊಂಡು ಹೊರಗೆ ಬಂದು ನಿಂತು ನೋಡಿದ್ರೆ ಮುಗ್ಧ ಸಂಗಯ್ಯ, ಬಸವಣ್ಣ ಬಸವಪ್ಪ ಎಂಥ ಅದ್ಭುತ ಪೂಜೆ ಆಯ್ತು ಗೊತ್ತೇನು, ಆ ಕೇರಿಗೆ ನೀನು ಬರಬೇಕಾಗಿತ್ತು. ಯಾರಿಗೆ? ಬಸವಣ್ಣವ್ರಿಗೆ. ಗಂಗಾಂಬಿಕೆ ನೀಲಾಂಬಿಕೆಗೆ ಆಶ್ಚರ್ಯ ಆಗ್ತದ. ಅಲ್ಲ, ತಾ ಹೋಗಿ ಬಂದಾರ ಒಳ್ಳೇದು, ಮತ್ತೆ ಹೊಳ್ಳಿ ಬಸವಣ್ಣನವ್ರು ಕರೀತಾರೆ. ಇವರು ಏನಾರ ತಿಳ್ಕೊಂಡಿದ್ದಾರೆ ಈ ಮುಗ್ಧ ಸಂಗಯ್ಯನವರು, ಏನಾರ ತಿಳ್ಕೊಂಡಿರ್ಬೇಕು ಇವರು ಬಸವಣ್ಣವ್ರನ್ನ. ಬಸವಪ್ಪ ಗೊತ್ತಿತ್ತು ಇವರು ಮುಗ್ಧ ಸಂಗಯ್ಯ. ಅವ್ರಂತಾರ, ಎಂಥ ಪೂಜೆ ಮಾಡ್ಕೊಂಡಿದ್ದೆ ಬಸವಪ್ಪ, ನಾನು ಇಲ್ಲಿವರೆಗೂ ಅಂಥ ಪೂಜೆ ನಾ ಮಾಡ್ಕೊಂಡೇ ಇಲ್ಲ. ಕಣ್ಣೇನಪ್ಪ ಪರಮಾತ್ಮ ನಿನಗ ಅಂದ, ಕಾಣೋದೇನೋ ಮುಂದೆ ಕುಂತಿದ್ಲು ನನಗೆ ದೇವತೆ ಆಗಿ, ಕೈಲಾಸದೊಳಗೆ ಪರಮಾತ್ಮ ಹೆಂಗಿರ್ತಾನ ಅಂತ ತಿಳ್ಕೊಂಡು ನಾ ಕೇಳಿದ್ನಲ್ಲ. ಎಲ್ಲರೂ ಹೇಳಾಕತ್ತಿದ್ರು ಅವ್ರ ಮನೆಗೆ ಹೋದ್ರೆ ಸ್ವರ್ಗ ಸುಖ ಸಿಗ್ತದ ಅಂತ ತಿಳ್ಕೊಂಡು ನನಗೆ ಆ ಎಲ್ಲ ಸುಖಗಳು ಸಿಕ್ಕಂಗಾಯ್ತಪ್ಪ. ಹಾಗಾಗಿ ನಾನು ಎದ್ದು ಬರ್ಬೇಕಾದ್ರೆ ನನ್ನಿಂದ ಅವ್ರು ಉಷ್ಟರು ಬಂದಾರ ಅಂದವ. ಬಸವಣ್ಣವ್ರು ಅಂತಾರ, ಯಾಕ್ರಿ ಸಂಗಯ್ಯನವ್ರ ಏನಾಗ್ಯದ ಅಂತದ್ದು ಏನು ಮಾಡಿ ಬಂದಿರಿ ನೀವು ಅಂದಾಗ, ನಾ ಏನು ಮಾಡಿಲ್ಲ, ನನ್ನ ಪೂಜೆಯನ್ನು ನೋಡಿ ಅವ್ರು ಎದ್ದು ಬಂದಾರ, ಬೇಕಾದ್ರೆ ಹೋಗಿ ನೋಡ್ರಿ ನೀವು ಅಂತ ಹೊರಗೆ ಬಂದು ನಿಂತು ನೋಡ್ತಾರ. ಎಲ್ಲ ಕೇರಿಯ ವೇಶ್ಯರು ಹಿಂಗೆ ಕೂತಾರ. ಅಂಥ ಸಂದರ್ಭದೊಳಗೆ ಅಲ್ಲಿವರೆಗೂ ಅವ್ರನ್ನ ಯಾರನ್ನೂ ಮಾತಾಡ್ಸೋರಿರಲಿಲ್ಲ. ಕೇವಲ ದೇಹ ಸುಖಕ್ಕಾಗಿ ಮಾತ್ರ ಅವ್ರ ಹತ್ರ ವ್ಯವಹಾರಗಳನ್ನು ಇಟ್ಕೊತಿದ್ರು. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನ ಮನ್ನಣೆಯನ್ನು ಅವ್ರಿಗೆ ಕೊಟ್ಟಿರಲಿಲ್ಲ. ಅಂಥ ಸಂದರ್ಭದೊಳಗೆ ಬಸವಪ್ಪನವರ ದೂರದೃಷ್ಟಿ ಅಂತದ್ದು ಅಂತಂದ್ರೆ, ಮುಗ್ಧ ಸಂಗಯ್ಯನವರನ್ನು ಬೆನ್ನು ಹತ್ತಿ ಬಂದಿರತಕ್ಕಂಥ ಎಲ್ಲರಿಗೂ ಸಹಿತ ಅವ್ವ ಇಲ್ಯಾಕೆ ಬಂದ್ರವ್ವ ಅಂತ ಕೇಳ್ತಾನೆ. ಇಲ್ಲಿವರೆಗೆ ಬಂದಿರತಕ್ಕಂಥ ಯಾವ ವ್ಯಕ್ತಿಗಳನ್ನು ಸಹಿತ ಈ ಶಬ್ದವನ್ನು ಬಳಸಿದ್ ನೋಡಿರಂಗಿಲ್ಲ. ಎಲ್ಲರೂ ಬಳಸುವಂಥ ಶಬ್ದನ ಬೇರೆ ಇತ್ತು. ಆದರೆ ಕಲ್ಯಾಣದ ಅಣ್ಣ ಬಸವಪ್ಪನವರು ಪ್ರಧಾನಮಂತ್ರಿ ಯಾವಾಗ ಇಲ್ಯಾಕೆ ಬಂದ್ರವ್ವ ಅಂತ ತಿಳ್ಕೊಂಡು ಅವ್ವ ಅನ್ನುವಂಥ ಮಾತನ್ನು ಕೇಳಿದಾಗ ಮತ್ತೊಟ್ಟು ಮನಸ್ಸು ಕರಿಗಿಬಿಡ್ತದೆ. ಇಲ್ಲಪ್ಪ, ಯಾವ ಸಂಗಯ್ಯನವರು ಬಂದು ನಮ್ಮ ಮನೆಯೊಳಗೆ ಕುಂತು ಲಿಂಗ ಪೂಜೆಯನ್ನು ಮಾಡಿ ನಮ್ಮ ಮನೆಯನ್ನು ಪಾವನ ಮಾಡಿ ಹೋಗ್ಯಾರ, ಇನ್ನು ಮುಂದೆ ನಾವು ಬೇರೆ ಪೂಜೆಯನ್ನು ಮಾಡ್ಕೊಳ್ಳುವಂಗಿಲ್ಲ, ನಾವು ಸಹಿತ ಲಿಂಗಧಾರಿಗಳಾಗಿ ನಿನ್ನೊಂದಿಗೆ ಕಾಲವನ್ನು ಕಳಿತೀವಿ ಅಂತ ತಿಳ್ಕೊಂಡು ಮುಗ್ಧ ಸಂಗಯ್ಯನವರ ಭಕ್ತಿ ಪೂಜೆಯನ್ನು ಮೆಚ್ಚಿ ಬಂದಿರತಕ್ಕಂಥ ಸಾವಿರಾರು ಪನ್ನಾಂಗಿಯರು ಅಂತಾರೆ. ಒಂದು ಕಡೆ ಹರಿಹರವರು ಬರೀತಾರೆ, ಬಸವಣ್ಣನವರು ಎಂಥ ದೊಡ್ಡ ಸಾಹಸದ ಕೆಲಸವನ್ನು ಮಾಡಿದರು ಅಂತಂದರೆ ಪಟ್ಟಣದ ಪನ್ನಾಂಗಿಯರನ್ನೆಲ್ಲ ಪುನ್ನಾಂಗಿಯರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅದು ಬಸವಣ್ಣನವರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಅಂತಹ ಅನೇಕ ವೃತ್ತಿಯನ್ನು ಮಾಡಿಕೊಂಡು ಜೀವನ ಮಾಡತಕ್ಕಂತಹ ಸುಮಾರು ಒಂದಿಷ್ಟು ಮಂದಿ 80,000 ಅಂತಾರೆ, ಒಂದಿಷ್ಟು ಮಂದಿ 12,000 ಅಂತಾರೆ, ಇನ್ನು ಕೆಲವು ಮಂದಿ 20,000 ಅಂತಾರೆ. ಇಷ್ಟೆಲ್ಲ ಮಂದಿ ವೇಶ್ಯರನ್ನು ಲಿಂಗಧಾರಾಳಿಗಳನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅದು ಬಸವಣ್ಣನವರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಅಂಥ ಇದರೊಳಗೆ ಸೂಳೆ ಸಂಕವ್ಯ ಅನ್ನುವಂಥ ಒಬ್ಬ ಹೆಣ್ಮಗಳು ಒಂದು ಚಲೋ ವಚನ ಬರೆದ. ಆಕೆ ಒಂದ ವಚನ ಸಿಕ್ಕೈತಿ. ಅವತ್ತಿನ ಬಸವಣ್ಣನವರ ಸಮಕಾಲೀನರಾಗಿರ್ತಕ್ಕಂಥ ಸೂಳೆ ಸಂಕವ್ಯ, ಅವನ ಹೆಸರೇನು ಸೂಳೆ ಸಂಕವ್ಯ. ಆ ಹೆಣ್ಮಗಳು ಒಂದು ಅದ್ಭುತವಾದಂಥ ಕಿಮ್ಮತ್ತಿನ ವಚನ ಬರೆದಾಳ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿದಡೆ ಬತ್ತಲೆ ನಿಲುವಿಸಿ ಕೊಲುವರಯ್ಯ. ಒತ್ತೆಯ ಹಿಡಿದು ಒಮ್ಮೆ ಪರಮಾತ್ಮನನ್ನು ಗಟ್ಟಿಯಂಗೆ ಹಿಡ್ಕೊಂಡ್ಬಿಟ್ಟೀನಿ, ಅವನು ಬಿಟ್ಟು ಮತ್ತೊಬ್ಬರನ್ನ ಹಿಡ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮ ಬೆತ್ತಲೆ ನಿಲ್ಲಿಸಿ ನನ್ನ ಕೊಲತಾರಪ್ಪ ಅನ್ನುವಂಥ ಮಾತನ್ನು ಸೂಳೆ ಸಂಕವ್ವ ಬರೀತಾಳಪ್ಪ ಅಂತಂದ್ರೆ, ಪರಮಾತ್ಮನ ಮೇಲೆ ಏಕನಿಷ್ಠ ಆದ ಮೇಲೆ ಮುಂದೆ ತಮ್ಮ ಪರಿಪೂರ್ಣವಾಗಿರ್ತಕ್ಕಂಥ ದೇಹ ಭಾವವನ್ನು ಅಳ್ಕೊಂಡು ಶಿವಭಾವದಿಂದ ಅವರು ಬದುಕಿದ್ರು ಅನ್ನುವಂಥದ್ದು ಇವತ್ತಿನ ಬಸವ ಪುರಾಣದೊಳಗೆ ಬರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಬಸವಣ್ಣನವರ ಕ್ರಾಂತಿನೇ ಅಂತದ್ದು. ಅಲ್ಲಿರ್ತಕ್ಕಂಥ ಮುಗ್ಧ ಸಂಗಯ್ಯನನ್ನೇ ಎಲ್ಲರೂ ಕೂಡ್ಕೊಂಡು ಹಾಡಿ ಹೊಗಳ್ತಾರಂತೆ, ನೀನು ಮುಗ್ಧ ಸಂಗಯ್ಯ ಅಲ್ಲಪ್ಪ, ನಿಜವ ನಂಬಿ ಬದುಕುವಂಥ ಶ್ರೇಷ್ಠ ಸಂಗಯ್ಯ ಅನ್ನುವಂಥ ಮಾತನ್ನು ಆ ಮುಗ್ಧ ಸಂಗಯ್ಯನಿಗೆ ಬಿರುದನ್ನು ಕೊಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನೋಡ್ರಿ ಎಷ್ಟು ವಿಚಾರ ಗೊತ್ತೈತಲ್ಲಮ್ಮ. ಅಂಥವ್ರು ಅವತ್ತಿನ ದಿನಮಾನಕ್ಕೆ ಪರಿವರ್ತನೆ ಆಗ್ಯಾರ. ಎಷ್ಟೋ ಮಂದಿ ಕಳ್ಳರು ಬಂದರು, ಅಲ್ಲಿ ಕದಿಬೇಕು ಅಂತ ತಿಳ್ಕೊಂಡು ಕಳ್ಳರು ಒಳಗೆ ಬಂದರು ಸಹಿತ ಬಸವಣ್ಣನವರು ಕಳ್ಳರನ್ನು ಸಹಿತ ಶ್ರೇಷ್ಠ ವ್ಯಕ್ತಿಗಳಂತಾನೆ ಒಳಗೆ ಕರ್ಕೊಂತಿದ್ರು. ನೋಡಿ, ಆ ಒಂದು ಅನುಭವ ಮಂಟಪದಿಂದ ಆ ಮಹಾಮನಿ ಒಳಗೆ ಬರ್ಬೇಕಾದ್ರೆ ಕೊರಳೊಳಗೆ ಲಿಂಗ ಇರಬೇಕನ್ನುವಂಥದ್ದು ಎಷ್ಟು ಸತ್ತಿತ್ತಲ್ಲ. ಕೆಲವು ಮಂದಿ ಕಳ್ಳರು ಅನ್ಕೊಂಡ್ರಂತೆ ಲಿಂಗ ಇಲ್ಲಾರ್ದ ಒಳಗೆ ಬಿಡಂಗಿಲ್ಲ. ನಾವೇನಾರ ಕದ್ಕೊಂಬರ್ಬೇಕು ಅಂದರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಒಂದು ಅರ್ಬಿ ಕಟ್ಕೊಂಡು ಅರ್ಬಿ ಒಳಗೆ ಬದನೆಕಾಯಿ ಕಟ್ಕೊಂಡು ಬಂದ್ರಂತ. ಅವ್ರು ಕಾಣ್ಬೇಕಲ್ಲ, ಅವ್ರು ಲಿಂಗ ಕಂಡಂಗೆ ಬದನೆಕಾಯಿ ಕಟ್ಕೊಂಡು ಬಂದ್ರೆ ಅವ್ರು
ಬದನೆಕಾಯಿ ಕಟ್ಕೊಂಡು ಬಂದು ಎಲ್ಲ ಶರಣರು ಕೂಡ ಹಿಂಗೆ ಹೊಂಟಿದ್ರು. ಇನ್ನೇನು ಪ್ರಸಾದ ಮಾಡಿಕೊಂಡು ನೀಲಾಂಬಿಕಾ ತಾಯಿ ಕೊಡುವಂಥ ಪ್ರಸಾದ ಆ ಒಂದು ಕೈ ತುತ್ತು ಉಂಡವರು ಮತ್ತೆ ಮತ್ತೆ ಅಲ್ಲಿ ಬರ್ಬೇಕಂತ ಅನಿಸ್ತಿತ್ತು. ಅಂಥ ಸಂದರ್ಭದೊಳಗೆ ಎಲ್ಲ ಶರಣರು ಕೊಟ್ಟಾಗ ಬಂದಾಗ ಮತ್ತೊಂದಿಷ್ಟು ಹಾವ ಭಾವ ಚೇಂಜ್ ಆಗೋದಲ್ಲ. ದಿವಸ ಬರೋರು ಬಂದ್ರೆ ಈಗ ನೋಡ್ರಿ, ಈಗ ಮುಗ್ಧ ಸಂಘ ಇನ್ ಬಗ್ಗೆ ನಮ್ಗೆ ಆಶ್ಚರ್ಯ ಆಕೈತಿ. ಈಗ ನಾಯಿ ಮಂದಿ ಕಡ್ದೈತೆ ಅಂದ್ರೆ ಆಶ್ಚರ್ಯ ಆಕೈತೆ ನಿಮ್ಗೆ? ನಾಯಿ ಮಂದಿ ಕಡ್ದೈತೆ ಅಂದ್ರೆ ಆಶ್ಚರ್ಯ ಆಕೈತೆನ ಇವ? ಇಲ್ಲ ಇಲ್ಲ. ಒಬ್ಬ ಯಾವನೋ ಹೋಗಿ ನಾಯಿ ಕಡ್ದಾನಂದ್ರೆ ಆಶ್ಚರ್ಯ ಆಕೈತಿಲ್ಲ? ದಿವಸ ಬರೋವು ಬಂದಂದ್ರೆ ಆಶ್ಚರ್ಯ ಆಗೋದಿಲ್ಲ. ದಿವಸ ಬರೋವು ಬಂದಂದ್ರೆ ಆಶ್ಚರ್ಯ ಆಗೋದಿಲ್ಲ. ಯಾವಾಗಾರ ಬಂದಂದ್ರೆ ಹಿಂಗೆ ಆಶ್ಚರ್ಯ ಆಕೈತಿ ನೋಡಿ. ಹಂಗೆ ಆ ಶರಣರು ಕೊಳ್ಳಾಗ ಒಂದೇನು ಕಟ್ಕೊಂಡಿದ್ರು, ಬದನೆಕಾಯಿ ಕಟ್ಕೊಂಡು ಒಳಗೆ ಶಿವನಾಮ ಸ್ಮರಣೆ ಮಾಡ್ಕೊಂಡು ಒಳಗೆ ಬಂದಾರ. ಹೇಳುವುದಕ್ಕೆ ಯಾವ ಕಾಯಕನೂ ಇಲ್ಲ. ಮಹಾಮನಿ ಒಳಗೆ ಪ್ರಸಾದ ಆಯಿತು. ಉಂಡು ಹೋಗಿ ಅಲ್ಲಿ ಏನಾದರೂ ಕೊಂಡು ಹೋಗ್ಬೇಕಂತ ಏನು ಬಂದಿದ್ರಲ್ಲ, ಉಂಡು ಹೋಗಾಕ್ ಬಂದಾರ. ಅದ್ರ ಜೊತೆಗೆ ಏನಾದರೂ ಒಂದಿಷ್ಟು ಕೊಂಡು ಹೋಗಾಕ್ ಬಂದಾರ. ಹಿಂಗೆ ಬಂದಂಥ ಸಂದರ್ಭದೊಳಗೆ ಕೊರಳೊಳಗೆ ಬದನೆಕಾಯಿ ಇಟ್ಕೊಂಡು ಹಿಂಗೆ ಬಂದಾಗ ಶರಣರು ಬಂದು, ಬಸವಣ್ಣ ಬಂದು ಅವ್ರಿಗೆ ನಮಸ್ಕಾರ ಮಾಡಿ, ನಮ್ಮ ಮನೆಗೆ ಬಂದಿರತಕ್ಕಂಥವ್ರು ನೀವು ಕೇವಲ ಶರಣರಲ್ರಪ್ಪ, ಸಾಕ್ಷಾತ್ ಕೂಡಲ ಸಂಗಮ ದಾರಿಗಳು ನೀವೆಲ್ಲ. ಹಿಂಗಂದಾಗ ಮನಸ್ಸಿಗೆ ಇಷ್ಟು ನೋವಾಕದ. ನಾವೊಬ್ಬ ಕಳ್ಳರು, ಬಸವಣ್ಣ ನಮ್ಮ ಶರಣರು ಅಂತ ತಿಳ್ಕೊಂಡಾರ. ನಾವು ಬಂದಿದ್ದು ಕಳ್ಳತನಕ್ಕೆ, ನಮ್ದು ಎಲ್ಲಿ ಗೊತ್ತಾಗಿ ನಮ್ಮ ಮುಂದೆ ಬಂದು ಹಿಂಗೆ ಅನ್ನಕತ್ತಾರೋ ಹೆಂಗೆ? ಅವಾಗ ಒಬ್ಬ ಶರಣ ಅಂತಾನ ಅದ್ರಾಗ ಏನು ಲಿಂಗ ತೆಗೆದು ಬದ್ನಿಕಾಯಿ ಕಟ್ಕೊಂಡು ಬಂದಿದ್ನಲ್ಲ, ಯಪ್ಪ ಬಸವಣ್ಣ ನಮಗೆ ಕ್ಷಮ ಮಾಡು, ನಾವು ಕಳ್ಳರು ಅನ್ನುವಂಥದ್ದು ನಿನಗೆ ಗೊತ್ತಾಗಿರ್ಬೇಕು, ಅದಕ್ಕೆ ನಮ್ಮ ಹತ್ರ ಬಂದ ನೀ ಹಿಂಗೆ ಅನ್ನಕತ್ತಿ. ಆದ್ರೆ ನಾವು ಕಳ್ಳತನ ಮಾಡಾಕ ಬಂದೀವಿ, ಒಳಗೆ ಬರ್ಬೇಕಾದ್ರೆ ಲಿಂಗ ಹಾಕ್ಕೊಂಡು ಬರ್ಬೇಕನ್ನುವಂಥ ಕಾರಣಕ್ಕೆ ನಾನು ಬದನೆಕಾಯಿ ಕಟ್ಕೊಂಡು ಬಂದೀವರಪ್ಪ. ಹಾಗಾಗಿ ನಾವು ಶರಣರಲ್ಲ ಅಂತ ಕೇಳಿದಾಗ ಬಸವಣ್ಣನವ್ರು ಅಂತಾರಂತ, ಎಷ್ಟೋ ಮಂದಿ ಇದ್ದ ಲಿಂಗವನ್ನು ಬದನೆಕಾಯಿ ಅಂತ ತಿಳ್ಕೊಂಡಾರಪ್ಪ. ಆದ್ರೆ ನೀವೆಂತ ಶ್ರೇಷ್ಠ ಶರಣರು ಅಂತಂದ್ರೆ ಆ ಬದನೆಕಾಯಿನ ಲಿಂಗ ಅಂತ ಹಾಕೊಂಡು ಬಂದಿರಲ್ಲ. ನಿಮ್ಮಂತ ದೊಡ್ಡ ಶರಣರು ಯಾರು ಸಿಗ್ತಾರ? ಯವ್ವ ನೀವು ಚಪ್ಪಾಳಿ ಹೊಡೆದ್ರಿ, ಇಷ್ಟೆಲ್ಲ ಮಂದಿ ಕೂಡಿರಿ, ನೀವೇನು ಲಿಂಗ ಬದನೆಕಾಯಿ ಅಂತ ತಿಳ್ಕೊಂಡ್ರು ಏನು? ಅವೆಲ್ಲ ಹೋಗಿರ್ಬೇಕು ಎಲ್ಲರ. ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡ್ಬೇಕು. ಯಾರು ಶ್ರೇಷ್ಠ ಪರಂಪರೆಯಿಂದ ನಮಗೆ ಕೊಟ್ಟಾರಲ್ಲ, ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಲಿಂಗವನ್ನು, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ, ನೀ ಲಿಂಗ ನಿನ್ನ ಮೈಲಿಂಗ ವೆಂದೆನ್ನೋಳು ಕೀಲಿಸಿದ ಶ್ರೀ ಗುರುವೆ ಕೃಪೆ ಆಗುವಂತ ಮೈಲಾರ ಬಸವಲಿಂಗ ಶರಣರು ಬರೀತಾರೆ. ಆ ಅಂಗ ಈ ಲಿಂಗ ಅಂಗ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಲಿಂಗ ಅಂಗ ಆಗಬೇಕಾಗಿತ್ತು ಅಂದ್ರೆ ಭಾಳ ಮಾಡುವಂಥ ಅವಶ್ಯಕತೆ ಇಲ್ಲ. ಏನು ಮಾಡ್ಬೇಕಂದ್ರೆ ಒಂದು ಕಡೆ ಲಿ ಅಂತ ಬರೀರಿ, ನೀವು ಹಂಗೆ ಕಲ್ಪನೆ ಮಾಡ್ಕೋರಿ. ಇಲ್ಲೇ ಲಿ ಅಂತ ಬರೀರಿ, ಒಂದು ಕಡೆ ಲಿಂಗ ಅಂತ ಒಂದು ಕಡೆ ಬರೀರಿ, ಈ ಕಡೆ ಅಂಗ ಅಂತ ಬರೀರಿ. ಈ ಲಿಂಗ ಅಂಗ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಲಿಂಗ ಐತಿ, ಈ ಕಡೆ ಅಂಗ ಐತಿ. ಅ ಅನ್ನೋ ಅಕ್ಷರ ಏನೈತಲ್ಲ, ಅ ಅನ್ನೋ ಅಕ್ಷರದಾಗಿರುವಂಥ ಅಡ್ಡು ಬಡಿಗೆಯನ್ನು ತೆಗೆದು ಬಿಟ್ರೆ ಇದು ಅಂಗ ಆಗತ್ತ, ಅದು ಲಿಂಗ ಆಗತ್ತ. ಇದು ಲಿಂಗ ಆಗತ್ತ, ಹಂಗಾಗತ್ತಿಲ್ರು. ಅಂಗದಾಗಿರತಕ್ಕಂಥ ಅಡ್ಡು ಬಡಿಗೆಯನ್ನು ತೆಗೆದು ಬಿಟ್ರೆ ಅಕ್ಷರ ಇರ್ತೈತಲ್ಲ, ಅದರೊಳಗೆ ಅದ್ರಾಗ ಅಡ್ಡು ಬಡಿಗೆ ಏನೈತಲ್ಲ ಅದನ್ನು ತೆಗೆದು ಬಿಟ್ರೆ ಲಿಂಗ ಅಂಗ, ಅಂಗ ಲಿಂಗ ಹೆಂಗೆ ಆಗ್ತದಲ್ಲ ಹಂಗೆ ನನ್ನ ಅಂಗ ಲಿಂಗ ಆಗಬೇಕಾಗಿತ್ತಂದ್ರೆ ನನ್ನೊಳಗಿರತಕ್ಕಂಥ ಅಹಂಕಾರದ ಅಡ್ಡು ಬಡಿಗೆಯನ್ನು ತೆಗೆದು ಬಿಟ್ರೆ ಈ ಲಿಂಗನು ಸಹಿತ ಅಂಗನು ಸಹಿತ ಲಿಂಗ ಆಗೋದಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ಅಂಥ ಮುಗ್ಧ ಸಂಗಯ್ಯ ಎಷ್ಟೋ ಮಂದಿ ವೇಶ್ಯರ ಮನಸ್ಸನ್ನು ಪರಿವರ್ತನೆ ಮಾಡ್ತಾನೆ. ಬಸವಣ್ಣನವರವರನ್ನು ಅಪಗೋತಾರೆ. ಎಷ್ಟೋ ಮಂದಿ ತಮ್ಮ ವೃತ್ತಿಯನ್ನು ಬಿಟ್ಟು ಶರಣರಾಗಿ ಅಲ್ಲಿ ಮೆರೀತಾರೆ ಅನ್ನುವಂಥದ್ದು ಇವತ್ತಿನ ದಿವಸದಾಗ ನಾವೆಲ್ಲ ಕೇಳ್ತೀವಿ. ಅಮ್ಮ, ಇಂಥ ಒಂದು ದೊಡ್ಡ ಸಂದೇಶವನ್ನು ನೋಡಿ ನಾಳೆ ದಿವಸ ಒಬ್ಬ ಕಾಶ್ಮೀರದಿಂದ ಅರಸ ಬರ್ತಾರೆ. ಎಲ್ಲಿಂದ? ಕಾಶ್ಮೀರದಿಂದ ಅರಸ. ಎಷ್ಟು ದೊಡ್ಡ ಅರಸ ಅಂತಂದ್ರೆ ಅವನು ಸಂಪತ್ತ, ಅವನು ಕಿರೀಟ, ಇದನ್ನೆಲ್ಲ ನೋಡೋದೇ ಒಂದು ಆನಂದ. ಅದನ್ನೆಲ್ಲ ಬಿಟ್ಟು ಯಾಕೆ ಬಂದರು ಅನ್ನೋದನ್ನು ನಾಳೆ ದಿವಸ ನಾವು ನೀವೆಲ್ಲ ನೋಡೋಣ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ಇವತ್ತಿನ ದಿವಸ ಬಸವ ಬುತ್ತಿಯನ್ನು ಮನಕೋಡ ಗ್ರಾಮದವ್ರು ತಂದಾರ. ಭಾಳ ವಿಶೇಷವಾಗಿ ನಿಮಗೆಲ್ಲ ಕಡುಬು ಉಣಸಾಕ್ ಬಂದಾರ. ಯವ್ವ ಮತ್ತು ಇಷ್ಟು ಹೇಳಿದ್ರೆ ಹಂಗೆ ಕುಂತಿರಲ್ಲ ನೀವು ಗಟ್ಟೋಳರ. ಮತ್ತು ಹಾಂ, ನಿಮ್ಮೂರವ್ರು ನಾವ್ಯಾಕೆ ಚಪ್ಪಾಳಿ ಬೀಳೋ ಅಂತೀರೇನು? ಮತ್ತು ನೀವು ಬಟ್ರೆ ಒಮ್ಮೆ ಜೋರಾಗಿ ಹಿಂದಾಡಿ ಮತ್ತು ನಮ್ಮನ್ನು ಒಂದಾಗ ಕೇಳ್ತಾರ ಅವರು. ಕಾರಣ ನೋಡ್ರಿ, ಈಗ ನಿಮಗೆ ಜಗ ಸಿಗೋಲ್ಲ, ಇದು ಹಿಂದೆ ಹೊಣ್ತಿದ್ದು ಹಂಗೆ. ಇದನ್ನು ನೋಡಿದ್ರೆ ಒಂದು ಆನಂದ. ಯಾಕಂತಂದ್ರೆ ಭಕ್ತಿ ಅನ್ನುವಂಥದ್ದು ಒಮ್ಮೆ ಏರ್ತು ಅಂತಂದ್ರೆ ನಾನು ಅವಾಗ ಹೋದಲ್ಲೆಲ್ಲ ಹೇಳ್ತಿರ್ತೀನಿ, ಭಕ್ತಿ ಅನ್ನುವಂಥದ್ದು ಹೆಂಗಿರ್ತದೆ ಅಂದ್ರೆ ಎಲ್ಲ ನದಿಗಳು ಬತ್ತಿ ಹೋಗ್ಬೋದಂತ. ಗಂಗಾ ನದಿ, ತುಂಗಾ ನದಿ, ಭದ್ರಾ ನದಿ, ಕಪಿಲಾ, ಮಲಪಹಾರಿ ಎಷ್ಟು ನದಿ ಅದ ಹುಟ್ಟು ಬತ್ತಬಹುದು. ಆದರೆ ಗುರುವಿಗೆ ಸಲ್ಲಿಸುವಂಥ, ಧರ್ಮಕ್ಕೆ ಸಲ್ಲಿಸುವಂಥ, ದೇವರಿಗೆ ಸಲ್ಲಿಸುವಂಥ ಭಕ್ತಿ ಮಾತ್ರ ಯಾವ ಕಾಲಕ್ಕೂ ಅದು ಬತ್ತೋದಿಲ್ಲ. ಅದು ಏರ್ಕೊಂತನ ಹೋಗೋದು ಹಂಗೆ. ಒಂದು ಕಾಲಕ್ಕೆ ಬಂಗಾರದ ರೇಟ್ ಏರ್ತದ ಇಳಿತದ, ಒಂದು ಕಾಲಕ್ಕೆ ಬೆಳ್ಳಿ ರೇಟ್ ಏರ್ತದ ಇಳಿತದ, ಮಾರ್ಕೆಟಿನ ರೇಟ್ ಏರ್ತದ ಇಳಿತದ.
ಆದ್ರೆ ದೇವ್ರಿಗೆ ಏನಾದರೂ ಮಾಡೋದು ಅಂತ ಪ್ರಸಂಗ ಬಂತು ಅಂದ್ರೆ ಒಟ್ಟ ಅದಕ್ಕೆ ಹಿಂದೆ ಸೆಲ್ಲಾರ್ದಂಥ ಭಕ್ತರು ನಮ್ಮ ನಾಡಿನೊಳಗೆ ಅದಾರ ಅನ್ನುವಂಥದ್ದನ್ನು ನಾವು ಇದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ಅಂಥ ಒಂದು ಭಕ್ತಿಯಿಂದ ತಂದಿರತಕ್ಕಂಥ ಮಹಾಮಠದ ಮಣಕವಾಡದ ಎಲ್ಲ ಸಮಸ್ತ ಜನತೆಗೆ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ಅವರು ಅಲ್ಲಿ ಚಂದ ನೋಡಿ